ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟ ಮಹಾಕೃಪೆಗೆ ದೇವರಿಗೆ ಕೃತಜ್ಞತಾಗನ. ಕರ್ತನಲ್ಲಿ ಪ್ರೀತಿ ಅನಿಸುಗಳೇ, ನಾವು ಏನ್ರಿ ಪ್ರಭುರಾತ್ರಿ ಭೋಜನಕ್ಕೆ ತುಂಬಾ ಹತ್ರ ಬರ್ತಾ ಇರೋದ್ರಲ್ಲಿ, ಆಮೇಲೆ ನಮ್ಮ ಒಂದು ಜೀವಿತನ ದೇವರಿಗೆ ಅರ್ಪಿಸುವಂತ ಒಂದು ಹಂಗಿನಲ್ಲಿರೋದ್ರಿಂದ, ಆ ಒಂದು ಸಂದರ್ಭಗಳಲ್ಲಿ, ಆ ಒಂದು ದಿನಗಳಲ್ಲಿರೋದ್ರಿಂದ ನಮ್ಮ ಆತ್ಮಿಕ ಜೀವನಕ್ಕೆ ತುಂಬಾ ಪ್ರಯೋಜನ ಆಗುವಂಥ ರೀತಿಯಲ್ಲಿ, ಅದು ಮಾತ್ರ ಅಲ್ಲ, ದೇವ್ರ ಹತ್ರ ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆ ಮಾಡುವಂಥ ರೀತಿಯಲ್ಲಿ, ನಾವು ದೇವರಿಗೆ ಯೋಗ್ಯವಾಗಿ ಬಾಳುವಂಥ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಆಗುತ್ತೆ. ಇವತ್ತು ನಮ್ಮ ಮುಖ್ಯವಾಗಿರೋಂಥ ಒಂದು ಪಾಠ ನೋಡೋಣ ಅದರ. ಸೊ ಅದಕ್ಕೆ ಇವತ್ತಿನ ಪಾಠ ಎಲ್ಲಿ ಇಂದ ಆದ್ಕೊಂಡಿರೋದು, ಎಲ್ಲಿಗೆ ಸಂಬಂಧಪಟ್ಟಿರೋದು ಅಂತ ನೋಡೋದಂದ್ರೆ, ಜೆಕೇರಿಯನ ಬರೆದಂಥ ಪ್ರವಾದನೆ ಗ್ರಂಥದಲ್ಲಿ ಇರುವಂಥ ಒಂದು ದರ್ಶನ ನಾವೇನು ಮಾಡೋಣ ನೋಡೋಣ ಅದರ. ಈ ದರ್ಶನ ತುಂಬ ಮುಖ್ಯವಾಗಿರೋಂಥ ಒಂದು ದರ್ಶನ ಅದರ. ಇದ್ರಲ್ಲಿ ತುಂಬ ಮುಖ್ಯವಾಗಿರೋಂಥ ನಮಗೆ ಒಂದು ಆತ್ಮಿಕ ಪಾಠ ಇರೋದ್ರಿಂದ ಇದನ್ನೆಲ್ಲರೂ ದಯವಿಟ್ಟು ಗಮನ ಇಟ್ಟು ನಾವೇನು ಮಾಡೋಣ ಓದೋಣ ಅದರ. ಸರಿ, ನಮ್ಗೆಲ್ಲಪ್ಪ ಕೊಟ್ಟಿದ್ದಾರೆ 6ನೇ ಅಧ್ಯಾಯದಲ್ಲಿ 1ರಿಂದ 8ನೇ ವಾಕ್ಯದಲ್ಲಿ ನಮ್ಗೆ ಏನು ಮಾಡೋದು ನಮಗೆ ಕೊಟ್ಟಿದ್ದಾರೆ ಅದರ. ಅದರಿಂದ ನಾವು ಮೊದಲನೇ ಒಂದು ವಾಕ್ಯನ ಓದೋಣ. ಜೆಕೇರಿಯ 6ನೇ ಅಧ್ಯಾಯ 1ನೇ ವಾಕ್ಯ. ಸಹೋದರ ಸಹೋದರಿಗಳು ಯಾರು ಬೈಬಲ್ ತೆಗೆದ್ರೆ ಯಾರು ಬೇಕಾದ್ರೂ ಓದ್ಬೋದು. ನಾಲ್ಕು ರಥಗಳ ಕನಸು. ಪುನಃ ನಾನು ಕಣ್ಣೆತ್ತಿ ನೋಡಲು, ಇಗೋ, 2 ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ 4 ರಥಗಳು ಕಾಣಿಸಿದವು. ಆ ಬೆಟ್ಟಗಳು ತಾಮ್ರದವುಗಳು. ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು, 2ನೇ ರಥಕ್ಕೆ ಕಪ್ಪು ಕುದುರೆಗಳು, 3ನೇ ರಥಕ್ಕೆ ಬಿಳಿ ಕುದುರೆಗಳು, 4ನೇ ರಥಕ್ಕೆ ಮಚ್ಚೆ ಬಲವಾದ ಕುರಿಗಳು ಕಟ್ಟಿದ್ದವು. ವೆರಿ ಗುಡ್. ಸೊ ಇಲ್ಲಿ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತೀವಿ ಅಂದ್ರೆ, ಏನ್ರಿ, ಜೆಕೇರಿಯನು ಕಣ್ಣೆತ್ತಿ ನೋಡಲಾಗಿ ಒಂದು 4 ರಥಗಳು 2 ಬೆಟ್ಟಗಳ ನಡುವೆ ಎಂತಾರೆ ಹೊರಟು ಬಂದು ಅಂತ ನೋಡ್ತೀರಿ. ಈ 2 ಬೆಟ್ಟಗಳು ಹೇಗಪ್ಪ ಇತ್ತು ಅಂತ ನೋಡ್ತೀರಿ ಅಂದ್ರೆ, ಕರ್ತನಲ್ಲಿ ಪ್ರೀತಿಗಳೇ, ಈ 2 ಬೆಟ್ಟಗಳು ತಾಮ್ರದವಾಗಿ ಇತ್ತು ಅಂತ ಹೇಳ್ತಾರೆ. ಅಂದ್ರೆ 4 ರಥಗಳು ಬಂತು, 2 ಬೆಟ್ಟಗಳ ನಡುವೆಯಿಂದ ಬಂತು. ಈ 2 ಬೆಟ್ಟಗಳು ಹೆಂಗಪ್ಪ ಇತ್ತು ಅಂತಂದ್ರೆ ತಾಮ್ರದ ಬೆಟ್ಟಗಳ ತರ ಇತ್ತು ಅಂತ ಹೇಳ್ತಾರೆ. ಈ ತಾಮ್ರದ ಬೆಟ್ಟದ ನಡುವೆ 4 ರಥಗಳೇನಿದಂತೆ ಬಂತು ಅಂತ ನಾವೇನ್ ಮಾಡ್ತೀವಿ ಸತ್ಯವೇದಲ್ಲಿ ನೋಡ್ತೀರಿ ಅಂದ್ರ. ಅದರಿಂದ ಈ ಈ ರಥಗಳು ಯಾವ ಯಾವ ಬಣ್ಣ ಇತ್ತು ಅಂತ ನೋಡಿದ್ರೆ, ನಾವು 2ನೇ ವಾಕ್ಯನ ಹಂಗೆ ಓದ್ಕೊಂಡ್ಬಂದ್ರೆ, ಮೊದಲನೇ ರಥದಲ್ಲಿ ಕೆಂಪು ಕುದುರೆಗಳಿತ್ತು ಅಂತ ನೋಡ್ತೀರಿ. 2ನೇ ರಥದಲ್ಲಿ ಕಪ್ಪು ಕುದುರೆಗಳಿತ್ತು ಅಂತ ನೋಡ್ತೀರಿ. 3ನೇ ರಥದಲ್ಲಿ ಬಿಳಿ ಕುದುರೆಗಳು. 4ನೇ ರಥದಲ್ಲಿ ಏನ್ರಿ ಕಪಿಲ ವರ್ಣದ ಕುದುರೆಗಳಿತ್ತು, ಮಚ್ಚೆ ಆಗಿರೋಂಥ ಒಂದು ಕುದುರೆ ಇತ್ತು ಅಂತ ನೋಡ್ತಿದ್ರ. ಆಕ್ಚುಲಿ ಈ 4ನೇ ರಥದಲ್ಲಿ ಓದ್ಬೇಕಾರೆ ನೀವು ಇಂಗ್ಲೀಷಲ್ಲಿ ಬಿಡ್ತಾರೆ ಏನ್ರಿ, ಬೇ ಅಂಡ್ ಗ್ರಿಸಲ್ಡ್ ಹಾರ್ಸಸ್ ಅಂತ ಬಿಡ್ತಾರೆ. ಅಂದ್ರೆ ಏನಂದ್ರೆ ಡಾರ್ಕ್ ಬ್ರೌನ್ ಆಗಿರೋಂಥ ಕುದುರೆ, ಆಮೇಲೆ ಮಚ್ಚೆ ಆಗಿರೋಂಥ ಕುದುರೆಗಳು, 2 ಕಲರ್ಗಳು ಮಿಕ್ಸ್ ಆಗಿರೋಂಥ ಒಂದು ಕುದುರೆ ಇರೋಂಥ ರಥ ಏನ್ ಮಾಡ್ತಾವೆ 4ನೇ ಒಂದು ರಥ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಈ ರೀತಿ ಈ 4 ಬಣ ಉಳ್ಳಂತ ಒಂದು ಕುದುರೆಗಳು ಏನ್ರಿ ತಾಮ್ರದ ಬೆಟ್ಟ ನಡುವೆ ಬಂತು ಅಂತ ಹೇಳ್ತಾರೆ. ಇವಾಗ ಇದನ್ನ ನೋಡ್ಬಿಟ್ಟು ನಮ್ಗೇನಾಗ್ತದೆ, ಇದೇನಪ್ಪ ಇದು ತಾಮ್ರದ ಬೆಟ್ಟ, ಈ ತಾಮ್ರದ ಬೆಟ್ಟ ನಡುವೆ ಬಂತಲ್ಲ ಇದೇನಪ್ಪ ಕುದುರೆಗಳು ಅಂತ ನಮ್ಗೆ ಹೆಂಗೆ ಒಂದು ಪ್ರಶ್ನೆ ಬರ್ತದೋ, ಇದೇ ಪ್ರಶ್ನೆ ಯಾರಿಗಪ್ಪ ಬಂತು ಅಂತಂದ್ರೆ ಜೆಕೇರಿಯನಿಗೆ ಬಂತು. ಅದೇನ್ ಮಾಡ್ತಾನೆ, ದೇವದೂತನಿಗೆ ಈ ಪ್ರಶ್ನೆ ಕೇಳ್ತಾನೆ. ನೋಡಿ ಓದನ 4ನೇ ವಾಕ್ಯ. ಸ್ವಾಮಿ, ಇವುಗಳು ಏನು ಎಂದು ನಾನು ಪ್ರಸ್ತಾಪವೆತ್ತಿ ಕೇಳಲು, ಆ ದೇವದೂತನು ನನಗೆ, ಇವು ಆಕಾಶದ 4 ಗಾಳಿಗಳು ಭೂಲೋಕದೊಡನೆ ಸನ್ನಿಧಾನದಲ್ಲಿ ನಿಂತಿದ್ದು ಅಲ್ಲಿಂದ ಹೊರಟು ಬರುತ್ತಾ ಇವೆ ಎಂದುತ್ತರ ಕೊಟ್ಟನು. ನೋಡ್ರ ಏನಪ್ಪ ಉತ್ತರ ಕೊಡ್ತರು ಅಂತಂದ್ರೆ ದೇವದೂತರು, ಏನ್ರಿ ಇದು ಭೂಮಿ ಇರುವಂತ 4 ದಿಕ್ಕಿನ 4 ಗಾಳಿಗಳು, ದೇವರ ಸನ್ನಿಧಾನದಿಂದ ಹೊರಟು ಬರುವಂತ ಏನ್ರಿ 4 ಗಾಳಿಗಳು ಅಂತ ಹೇಳ್ತಾರೆ. ಅದರ ದೀಸ್ ಆರ್ ದ 4 ಸ್ಪಿರಿಟ್ಸ್ ವಿಚ್ ಕಮ್ ಫೋರ್ತ್ ಫ್ರಮ್ ದ ಗಾಡ್ ಆಫ್ ದಿ ಸರ್ತ್ ಅಂತ ಏನ್ ಮಾಡ್ತಾರೆ ಇಂಗ್ಲಿಷ್ ಹೇಳ್ತಾರೆ. ದೇವರ ಸನ್ನಿಧಾನದಿಂದ ಹೊರಟು ಬರುವಂತ 4 ಗಾಳಿಗಳಂತೆ. ಇದು 4 ಗಾಳಿಗಳಂತಂದ್ರೆ ಅದರ ಇಷ್ಟು ಹೇಳ್ಬಿಟ್ರೆ ಅರ್ಥ ಆಯ್ತದ? ಇದು ಹೆಂಗೆ ಅರ್ಥ ಮಾಡ್ಕೊಳೋದು? ಹಂಗೆ 6ನೇ ವಾಕ್ಯ ಅವತಾರ 6th ವರ್ಸ್.
ಅನಂತರ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೊರಟವು. ಬಿಳಿ ಕುದುರೆಗಳು ಅವುಗಳನ್ನು ಹಿಂಬಾಲಿಸಿದವು. ಮಚ್ಚೆಯ ಕುದುರೆಗಳು ದಕ್ಷಿಣ ದೇಶಕ್ಕೆ ಹೋದವು. ಅಲ್ವರ ನೋಡ್ರಿ, ಇಲ್ಲಿ ಒಂದು ಕ್ಲೂ ಕೊಟ್ಟರೆ ಏನಂತ ಕೊಟ್ರೆ, ಕಪ್ಪು ಕುದುರೆಗಳು ಯಾವ ದಿಕ್ಕಲ್ಲಿರೋಂಥ ದೇಶಕ್ಕೆ ಹೋಯ್ತು ಅಂದ್ರೆ ಉತ್ತರ ದಿಕ್ಕಲ್ಲಿರೋಂಥ ದೇಶಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಆಮೇಲೆ ಬಿಳಿ ಕುದುರೆಗಳು ಆ ಕಪ್ಪು ಕುದುರೆಗಳನ್ನ ಫಾಲೋ ಮಾಡ್ಕೊಂಡು ಹೋಯ್ತು ಅಂತ ನೋಡ್ತೀರಿ. ಆಮೇಲೆ ಮಚ್ಚೆ ಆಗಿರೋಂಥ ಒಂದು ಕುದುರೆ ದಕ್ಷಿಣ ದಿಕ್ಕಿಗೆ ಹೋಯ್ತು ಅಂತ ನೋಡ್ತೀರಿ ಅಲ್ವರ. ಸರಿ, ಇದರಲ್ಲಿ ಏನಪ್ಪ ಇಷ್ಟ ಕೊಟ್ಟಿರತ್ರಿ ಅದರ ಇದೆಲ್ಲ ಅರ್ಥ ಏನು? ಇದನ್ನ ಹೆಂಗೆ ನಾವು ಸತ್ಯವೇದಲ್ಲಿ ಅರ್ಥ ಮಾಡ್ಕೊಳೋದು? ಅಲ್ಲ, ಒಂದೊಂದು ಕುದುರೆಗಳು ಒಂದೊಂದು ದಿಕ್ಕಲ್ಲಿ ಹೋಯ್ತು ಅಂತ ನಮಗೆ ಕೊಟ್ಟವ್ರೆ ಅದರ. ಇವಾಗ ಇದನ್ನ ಇಟ್ಕೊಂಡು ನಾವು ಸತ್ಯವೇದಲ್ಲಿರೋಂಥ ಈ ಮುಖ್ಯವಾಗಿರೋಂಥ ಸತ್ಯಾರ್ಥನ ಹೇಗೆ ಡಿಕೋಡ್ ಮಾಡೋದು ಅಂತಂದ್ರೆ, ನಿಮಗೆ ಹೌ ಟು ಸ್ಟಡಿ ದ ಬೈಬಲ್ ಕ್ಲಾಸೆಲ್ಲ ಫಸ್ಟ್ ಏನು ಮಾಡಿದ್ರಿ, ಕ್ಲೀನಾಗಿ ಹೇಳ್ಕೊಟ್ಟಿದ್ರಿ. ಏನಪ್ಪ ಅಂತಂದ್ರೆ, ಸತ್ಯವೇದನ ಹೇಗೆ ಓದಬೇಕು, ಎಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಸತ್ಯವೇದಿಕೆ ಡಿಕ್ಷನರಿ ಯಾವ್ದಪ್ಪ ಅಂದ್ರೆ ಸತ್ಯವೇದನೆ ಅಂತಂದ್ಬಿಟ್ಟು ಅಲ್ದ್ರ. ಆಮೇಲೆ ನಾವು 7ನೇ ವಾಕ್ಯದಲ್ಲಿ ಹೋದ್ರೆ ಏನಪ್ಪ ಕೊಟ್ಟಿದೆ ಅಂತಂದ್ರೆ, ಈ ಉತ್ತರ ದಿಕ್ಕಲ್ಲಿ ಹೋಗಿರೋಂಥ ಕಪ್ಪು ಕುದುರೆ ದೇವರಿಗೆ ಮನಸ್ಸಿಗೆ ಒಂದು ಸಮಾಧಾನ ತಂತು, ಶಾಂತಿ ತಂತು. ಇಟ್ ಹ್ಯಾಸ್ ಕ್ವಿಟೆಡ್ ದ ಸ್ಪಿರಿಟ್ ಆಫ್ ಗಾಡ್ ಅಂತ ನಾವೇನ್ ಮಾಡ್ತೀವಿ ಇಂಗ್ಲೀಷಲ್ಲಿ ಓದ್ತೀರಿ ಅದರ. ಸರಿ, ಇದರ್ಥ ಏನು ಅದರ? ಇದರ್ಥ ಏನು, ಹೆಂಗೆ ಅರ್ಥ ಮಾಡ್ಕೊಳೋದು ಅಂತ ನೋಡ್ಬೇಕಾದ್ರೆ, ಇಲ್ಲಿ ಏನ್ರಿ ಮುಖ್ಯವಾಗಿ ಕೊಟ್ಟಿರೋಂಥ ವಿಚಾರ ಏನಪ್ಪ ಅಂತ ನೋಡ್ದ ಅಂತಂದ್ರೆ, ಇಲ್ಲಿ ಕುದುರೆಗಳಿಗೆ ದಿಕ್ಕೇನ್ ಮಾಡೋದು ನಮಗೆ ಕೊಟ್ಟವ್ರೆ ಅದರ. ಆಮೇಲೆ 2 ತಾಮ್ರಗಳ ಬೆಟ್ಟ ಇತ್ತು ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 ತಾಮ್ರದ ಬೆಟ್ಟಗಳು ಅಂಟ್ಕೊಂಡಿಲ್ಲ ರೀ, ಗ್ಯಾಪ್ ಇದೆ ಸೆಂಟ್ರಲ್ಲಿ. ಅಂದ್ರೆ ಒಂದು ಡಂಗೂರ ಇದೆ, ಒಂದು ತಗ್ಗಿದೆ. ಆ ತಗ್ಗಲ್ಲೇ ಏನಾಗಿದಂತೆ, ಈ ಒಂದು ಕುದುರೆಗಳು ಹೊರಟು ಬಂದಿರೋದು. ಅಂದ್ರೆ ಒಂದು ಗ್ಯಾಪ್ ಇದೆ. 2 ತಾಮ್ರಗಳ ಬೆಟ್ಟಗಳ ನಡುವೆ ಸೆಂಟ್ರಲ್ ಗ್ಯಾಪ್ ಏನಾಗಿದೆ ಇದೆ. ಹಂಗಾರೆ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳೋದು ಅಂದ್ರೆ ನೋಡಿ, ಈ ಕ್ಲಾಸ್ ಹೆಂಗಂದ್ರೆ, ನೀವು ಫಸ್ಟಿಂದ ಕ್ಲಾಸ್ ಕೇಳಿದ್ರೆ ಎಲ್ಲ ಪಾಠಗಳಿಗೂ ರಿವಿಷನ್ ಇದ್ದಂಗೆ ರೀ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ತಾ ನೋಡಿರ್ತೀನಿ. ನಾನು ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಬೈಬಲಲ್ಲಿ ಬೆಟ್ಟ ಅಂದೇನು ಬೈಬಲಲ್ಲಿ ಯಾರು ಹೇಳ್ತೀರಾ? ದೇವರ ರಾಜ್ಯ. ವೆರಿ ಗುಡ್, ದೇವರ ರಾಜ್ಯ. ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದರೆ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಿರಲ್ಲ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ಅಂತ ಒಂದು ಕಲ್ಲು ಬಂದು ಆ ಶಿಲೆಯ ಪಾದಭಾಗ ಹೊಡಿತೋ, ಆ ಪಾದಭಾಗ ಹೊಡೆದು ಪುಡಿ ಮಾಡ್ತೋ. ಯಾವ ಥರ ಪುಡಿ ಮಾಡ್ತೋ ಅಂತಂದ್ರೆ, ಏನಾರ ಒಟ್ಟಿನ ಇದೇ ಥರ ಆಗೋಯ್ತು ಅದರ. ಗಾಳಿ ಬಂದು ಬೀಸ್ಕೊಂಡು ಹೊಟ್ಟೋಯ್ತು. ನಾನು ಬಂದು ಅಪ್ಪಳಿಸಿರೋಂಥ ಬಂಡೆಕಲ್ಲು ಹಂಗೆ ನಿಧಾನವಾಗಿ ಬೆಳೆದು ಭೂಮಿಯೆಲ್ಲ ಆವರಿಸುವಂಥ ದೊಡ್ಡ ಪರ್ವತವಾಯಿತು ಅಂತ ನಾವೇನು ಮಾಡ್ತೀರಿ ಸತ್ಯವೇದಲ್ಲಿ ನೋಡ್ತೀರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಆ ಬೆಟ್ಟನ ದಾನಿಯೇಲ ಹೇಳ್ತಾರೆ ದೇವರು ಭೂಲೋಕದಲ್ಲಿ ಸ್ಥಾಪನೆ ಮಾಡುವಂಥ ರಾಜ್ಯ. ಅದೆಲ್ಲ ಬೆಟ್ಟಗಳು ಗುಡ್ಡಗಳಿಗಿಂತ ಉನ್ನತವಾಗಿರ್ತದೆ. ಎಲ್ಲಾ ರಾಜ್ಯಗಳನ್ನ ನಾಶ ಮಾಡಿ ಅದು ತಾನೇ ಸ್ಥಿರವಾಗಿರ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ಅದಕ್ಕೆ ನೋಡ್ಬೇಕಾದ್ರೆ ಬೆಟ್ಟ ಅಂದ್ರೆ ಸತ್ಯವೇದದಲ್ಲಿ ದೇವರ ರಾಜ್ಯ. ಸರಿ, 2 ಬೆಟ್ಟಗಳಿತ್ತು ಅಂದ್ರೆ 2 ದೇವರ ರಾಜ್ಯ. ಆದ್ರೆ ಈ ಬೆಟ್ಟಗಳು ಹೆಂಗಪ್ಪ ಇತ್ತು ಅಂತ ನೋಡ್ತಾರೆ, ತಾಮ್ರದ ಬೆಟ್ಟಗಳು ಅಂತ ನೋಡ್ತೀರಿ. ಹಾಗಾದ್ರೆ ತಾಮ್ರನೇನು? ಇದಕ್ಕೆ ತಿರ್ಗಾ ನಾವು ಸತ್ಯವೇದ ನೋಡಬೇಕ್ರಿ. ಸತ್ಯವೇದನೆ ಡಿಕ್ಷನರಿ. ಇವ್ ನೀವು ಹೇಳ್ರಿ, ತಾಮ್ರ ಅಂದ್ರೆ ಏನು ಅರ್ಥ? ಬೈಬಲ್ ಏನ್ ಹೇಳ್ತೀರಾ? ತಾಮ್ರ ಏನು ಯಾರು ಹೇಳ್ತೀರಾ? ಹೋದ್ವಾರ ನಿಮ್ಗೆಲ್ಲ ಲಿಸ್ಟೇ ಕಳಿಸಿದೆ, ಗ್ರೂಪಲ್ಲಿ ಹಾಕಿ ನೋಡಿದ್ರೆ PDF ಏನ್ರಿ, ಎಷ್ಟೋ ಪೇಜ್ಗಳೈತೆ. ಬೈಬಲಲ್ಲಿ ಒಂದೊಂದು ಪದಗಳಿಗೆ ಅರ್ಥ ಇದೆ, ಏನೇನು ಅರ್ಥ, ಆತ್ಮಿಕ ಅರ್ಥ ಅಂತ. ಬೈಬಲ್ ಏನ್ರಿ, ತಾಮ್ರ ಅಂದ್ರೆ ಆತ್ಮಿಕ ಅರ್ಥ ಏನು? ಸರಿ, ಒಂದು ಕ್ಲೂ ಕೊಡ್ಲಾ? ಇದನ್ನ ನಾವು ದೇವದರ್ಶನ ಗುಡಾರದ ಪಾಠಲ್ಲಿ ಓದಿದ್ರಿ. ದೇವದರ್ಶನ ಗುಡಾರದಲ್ಲಿ ಏನು ನೋಡ್ತೀರಿ? ಅಲ್ಲಿ ಮಾಡಲ್ಪಟ್ಟಿರೋಂಥ ವಸ್ತುಗಳು ಯಾವ ಥರ ವಸ್ತು ಮಾಡಲ್ಪಟ್ಟಿತ್ತು? ಲೋಹ. ಯಾವ ಲೋಹಗಳು? ತಾಮ್ರ, ಆಮೇಲೆ ಬೆಳ್ಳಿ, ಚಿನ್ನ ಇಂಥ ಇಲ್ಲ ಅದರ. ಹಂಗಂದ್ರೆ ಏನ್ರಿ, ಇಲ್ಲಿ ಅಂಗಳದಲ್ಲಿರೋಂಥ ಎಲ್ಲ ವಸ್ತುಗಳು ತಾಮ್ರದಿಂದ ಮಾಡಲ್ಪಟ್ಟಿತ್ರಿ. ಆದರೆ ಪರಿಶುದ್ಧ ಮಹಾಪರಿಶುದ್ಧ ಸ್ಥಳದಲ್ಲಿರೋಂಥ ಎಲ್ಲ ವಸ್ತುಗಳು ಚಿನ್ನದಿಂದ ಏನಾಗಿತ್ತಂತೆ ಮಾಡಲ್ಪಟ್ಟಿತ್ತು. ಇದನ್ನ ನಾವು ಏನಂತ ಓದಿದ್ರಿ ಓದ್ಬೇಕಾದ್ರೆ? ಇದು 2 ವಿಧವಾದಂಥ ರಕ್ಷಣೆ ಅಂತ ನೋಡಿದ್ರಿ. ಒಂದು ಏನ್ರಿ, ಪರಲೋಕ ರಕ್ಷಣೆ ಅಥವಾ ದೈವಿಕ ಸ್ವಭಾವ. ಚಿನ್ನ ಅಂತಂದ್ರೆ, ತಾಮ್ರ ಅಂತಂದ್ರೆ ಭೂಲೋಕದ ರಕ್ಷಣೆ ಅಥವಾ ಮನುಷ್ಯನ ಒಂದು ಸ್ವಭಾವ ಅಂತ ನಾವೇನ್ ಮಾಡಿದ್ರಿ ಸತ್ಯವೇದದಲ್ಲಿ ಕ್ಲೀನಾಗಿ ನೋಡಿದಿರಲ್ಲ ಪಾಠ ನೋಡ್ಬೇಕಾದ್ರೆ. ಅದಕ್ಕೆ ನಾವೇನ್ ನೋಡಿದ್ರಿ, ಚಿನ್ನದ ಥರನೇ ತಾಮ್ರ ಏನಾಗಿದೆ ಇದೆ, ಆದ್ರೆ ಚಿನ್ನ ಅಲ್ಲ ರೀ. ಚಿನ್ನದ ಸ್ವರೂಪದಲ್ಲಿರೋದೇನ್ರಿ ತಾಮ್ರ. ಅದ್ರ ಹಂಗ್ರೆ
ಮನುಷ್ಯನ ದೇವ್ರು ಸೃಷ್ಟಿ ಮಾಡಕ್ಕೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ದೇವರು ಅಂತ ಹೇಳ್ಬೇಕಾದ್ರೆ ದಿವ್ಯ ಸ್ವಭಾವದಲ್ಲಿದ್ದಾರೆ. ದಿವ್ಯ ಸ್ವಭಾವದಲ್ಲಿ ಇರುವಂತ ಒಂದು ದೇವರು ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಮನುಷ್ಯನೇ ಮಾಡೋ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಏನ್ರಿ, ಒಂದು ಮನುಷ್ಯ ಅದರ ಏನ್ರಿ, ಒಂದು ತಾಮ್ರ ತರ ಅವ್ರ ಸ್ವರೂಪದಲ್ಲೇ ಚಿನ್ನಗೆ ಹೋಲಿಕೆಯಾಗೆ, ಚಿನ್ನದ ತರ, ಚಿನ್ನ ಅಲ್ಲ ರೀ, ಅದ್ರ ತಕ್ಕಂತೆ ಮಾಡಿ ದೇವರು ಅನ್ನು ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀರಿ. ಹಂಗಾರೆ ಇದು ಏನಪ್ಪ ತಾಮ್ರ ಅಂತಂದ್ರೆ ಮನುಷ್ಯನ ಸ್ವಭಾವ ನುಡಿಸ್ತದೆ. ಮನುಷ್ಯನ ಹಂತ, ಭೂಲೋಕ ಭೂಮಿಯ ಸ್ವಭಾವನ ಏನ್ ಮಾಡ್ತಾರೆ, ಮನುಷ್ಯನ ಹಂತನೇ ಮಾಡಿ ಸೂಚನೆ ಮಾಡ್ತಾರೆ. ಹಂಗಾರೆ ಎರಡೂ ತಾಮ್ರಗಳ ಬೆಟ್ಟ ಇತ್ತು ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಮನುಷ್ಯನ ರಾಜ್ಯಗಳು. ಹ ಅಲ್ಲ, ಮನುಷ್ಯನ ರಾಜ್ಯಗಳು ಎರಡಿದ್ಯಾ? ಯಾವ್ದಪ್ಪ ಎರಡು ಅಂತ ನೋಡಿದ್ರೆ, ದೇವರು ಮೊದಲು ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಏನ್ರಿ ಈಡೇನ್ ತೋಟದಲ್ಲಿ ಏನ್ ಮಾಡಿದ್ರು, ತನ್ನ ರಾಜ್ಯವನ್ನು ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಅದೇ ಭೂಲೋಕ ಅಂತ ಮೊದಲನೇ ರಾಜ್ಯ. ಆದ್ರೆ ಈ ರಾಜ್ಯನ ಆದಾಮ್ ಪಾಪ ಮಾಡಿದ್ಮೇಲೆ ಏನ್ ಮಾಡ್ದ, ಅವನು ಕಳ್ಕೊಂಬಿಟ್ಟಾರಿ. ಅದರ ಪಾಪಕ್ಕೆ ಒಳಗಾಗ್ಬಿಡ್ತಾನೆ, ರಾಜ್ಯಾಧಿಕಾರ ಕಳ್ಕೊಂಡ್ಬಿಡ್ತಾನೆ. ರಾಜ್ಯನ ಬದಲಾಗಿ ಇವನೇ ದಾಸನಾಗ್ಬಿಡ್ತಾನೆ. ಆ ರಾಜ್ಯ ಏನಾಯ್ತು, ಅಲ್ಲಿ ಹೊಟ್ಟೋಗ್ಬಿಡ್ತು. ಈ ರಾಜ್ಯನೇ ಕ್ರಿಸ್ತನು ತನ್ನ ಎರಡನೇ ಬರುವಿಕೆಯಲ್ಲಿ 1000 ವರ್ಷದ ಅಂತ್ಯದಲ್ಲಿ ಈ ರಾಜ್ಯವನ್ನು ವಾಪಸ್ ಮಾಡ್ತಾರೆ, ಭೂಲೋಕದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಂತ ನೋಡ್ತೀರಿ. ಅದ್ರ ಅದು ನೋಡ್ಬೇಕಾರೆ ಏನ್ರಿ, ಎರಡು ರಾಜ್ಯಗಳು ಮನುಷ್ಯನ ಏನ್ರಿ, ಎರಡು ರಾಜ್ಯಗಳು. ಈ ರಾಜ್ಯ ಪಾಪದಿಂದ ನಾಶ ಆಯಿತು, ಅದೇ ರಾಜ್ಯವನ್ನು ಕ್ರಿಸ್ತನ ಮಾಡ್ತಾರೆ ತನ್ನ ಎರಡನೇ ಬರುವಿಕೆಯಲ್ಲಿ ಅವ್ರು ಬರ್ಬೇಕಾದ್ರೆ ಭೂಲೋಕದಲ್ಲಿ ಸ್ಥಾಪನೆ ಮಾಡೋದು ನೋಡ್ತೀವಿ. ಅದಕ್ಕೆ ಈ ಎರಡು ಬೆಟ್ಟಗಳ ನಡುವೆ ಗ್ಯಾಪ್ ಇದ್ರೆ, ಅದರ ಗ್ಯಾಪ್ ಅಂದ್ರೆ ಒಂದು ಸಮಯ ಇದೆ ರೀ. ಅದರ ಏನಪ್ಪ ಅದು ಸಮಯ ಅಂತಂದ್ರೆ ಅದು 7,000 ವರ್ಷಗಳ ಸಮಯ. ಈ 7,000 ವರ್ಷದಲ್ಲಿ ಏನ್ ನಡೀತದೆ ಅಂತನ್ಬಿಟ್ಟೆ ಈ ಬೆಟ್ಟಗಳ ನಡುವೆ ಬಂದಿರೋಂಥ 4 ರಥಗಳ ಮುಖಾಂತರ ನೋಡ್ಸಿರೋದ್ರಿ. ನನಗೆ 7,000 ಇಯರ್ಸ್ ಗ್ಯಾಪ್ ಏನಾಗಿದೆ ಅಲ್ಲಿ ಇದೆ. ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ದೇವರು ಈ ನಾಶ ಆಗಿರೋಂಥ ರಾಜ್ಯವನ್ನು ಕ್ರಿಸ್ತನ ಮುಖಾಂತರ ಭೂಲೋಕದಲ್ಲಿ ವಾಪಸ್ ಸ್ಥಾಪನೆ ಮಾಡ್ತಾರೆ. ವಾಕ್ಯ ಓದನ 1 ಕೊರಿಂಥ 15ನೇ ಅಧ್ಯಾಯ 24ರಿಂದ 26 ಓದ್ಬೋದ್ರ ಯಾರತ್ರ? 1 Corinthians 15 chapter 24 to 26. ಯಾರ ಹತ್ರ ಬೈಬಲ್ ಇದೆ ದಯವಿಟ್ಟು ಯಾರು ಬೇಕೋ ತೆಗೆದು ಓದ್ಬೋದು. 1 Corinthians 15 chapter 24 to 26. ಆಮೇಲೆ ಓದಿ ಬ್ರದರ್. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ನೋಡ್ರ, ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಹಂಗ ರಾಜ್ಯವನ್ನು ದೇವ್ರಿಗೆ ಕ್ರಿಸ್ತನ ಒಪ್ಪಿಸ್ಕೊಡ್ತಾರೆ 1000 ವರ್ಷದ ಅಂತಿಲ್ಲ, ಅವಾಗ ಸಮಾಪ್ತಿ. ನೆಕ್ಸ್ಟ್ ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ರಾಜ್ಯವನ್ನು ಆಳುವುದು ಅವಶ್ಯ. ಎಲ್ಲವನ್ನು ಆತನ ಪಾದ ಕೆಳಗೆ ಹಾಕ ತನಕ ಕ್ರಿಸ್ತನ ರಾಜ್ಯ ಆಡಳಿತ ನಡೆಯೋದು ಅವಶ್ಯ. ಆಮೇಲೆ ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ನೋಡ್ರ, ಈ ಕೊನೆಯ ಶತ್ರು ಯಾರಪ್ಪ ಅಂದ್ರೆ ಮರಣ ಅಂತ ನೋಡ್ತೀರಿ. ಹಂಗಾರೆ ಈ ಒಂದು ರಾಜ್ಯವನ್ನು ಕ್ರಿಸ್ತನ ಏನ್ ಮಾಡೋದು, ದೇವ್ರಿಗೆ ಅರ್ಪಿಸೋದು. ದೇವರು ವಾಪಸ್ ಮನುಷ್ಯನಿಗೆ ಮಾಡ್ತಾರೆ, ರಾಜ್ಯವನ್ನು ಕೊಡ್ತಾರೆ. ಹಾಗಾದ್ರೆ ಈ ನಡುವೆ 7,000 ಇಯರ್ಸ್ ಏನಾಗಿದೆ, ಗ್ಯಾಪ್ ಒಂದಿದೆ. ಈ 7,000 ಇಯರ್ಸ್ ಅಲ್ಲೇ ಏನಾಗ್ತದೆ, 4 ರಥಗಳು ಬರ್ತಾರೆ. ಏನಪ್ಪ ಇದು 4 ರಥಗಳು ಅಂತಂದ್ರೆ 4 ರಕ್ಷಣೆಗಳು. ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ, ಇದೇ ಥರದ ಪಾಠನ ನಾವು ಈಡೇನ್ ದಿನ ಬಂದಿರೋಂಥ 4 ನದಿಯಲ್ಲಿ ಓದಿದ್ರಿ. ಕರೆಕ್ಟಾ? ಈಡೇನ್ ನಡುವೆ ಅಂತ 4 ನದಿಗಳು ಬಂತು. ಪಿಶೋನ್, ಪಿಶೋನೋ, ಗಿಹೋನೋ, ಏನ್ರಿ, ಹಿಡಿಕಲ್, ಯೂಫ್ರಿಟಿಸ್ ಅಲ್ವರ. ನೋಡ್ಬೇಕು ಅದೇನ್ ನೋಡ್ತದೆ ಅಂದ್ರೆ ಏನ್ರಿ, 2 ರಕ್ಷಣೆಗಳು. ಅದರ ಆದಾಮ್ ಮುಖಾಂತರ ಬಂದಂತ ಲೋಕದ ಜನಗಳು, ಆ ಲೋಕದ ಜನಗಳ ಮುಖಾಂತರ ದೇವರು ಏನ್ರಿ 2 ರಕ್ಷಣೆಗಳ ಪ್ಲಾನ್ ಮಾಡಿದ್ದಾರೆ. ಒಂದು ಪರಲೋಕ ರಕ್ಷಣೆ, ಇನ್ನೊಂದು ಭೂಲೋಕ ರಕ್ಷಣೆ. ಪರಲೋಕ ರಕ್ಷಣೆಯಲ್ಲಿ ಎಷ್ಟು ಭಾಗ ಇದೆ? ಎರಡು ಭಾಗಗಳು. ಭೂಲೋಕ ರಕ್ಷಣೆಯಲ್ಲಿ ಅದರಲ್ಲೂ 2 ಭಾಗ. ವೆರಿ ಗುಡ್. ಅದರ ಅದಕ್ಕೆ ಪಾಠ ಹೆಂಗ್ ಕಲ್ತಿದೆ ಅಂತ ಇದೆಲ್ಲ ಗೊತ್ತಾಗ್ಬಿಡ್ತಾರೆ ನೋಡಿರ್ತೀರಿ. ದೇವ್ರ ಯೋಜನೆಯಲ್ಲಿ ನೋಡಿದ್ರೆ ಏನ್ರಿ, ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ ಇದೆ. ಈ ಪರಲೋಕದ ರಕ್ಷಣೆಯಲ್ಲಿ 2 ಭಾಗಗಳು ಯಾವ್ದಪ್ಪ ಅಂತಂದ್ರೆ, ಒಂದು ಚಿಕ್ಕ ಹಿಂಡು 1,44,000, ಇನ್ನೊಂದು ದೊಡ್ಡ ಸಮೂಹ. ಅದರ ಇವರಿಬ್ಬರು ಏನ್ ಮಾಡ್ತಾರೆ, ಪರಲೋಕ ರಕ್ಷಣೆಗೆ ಹೋಗ್ತಾರೆ. ಅದರ ಆದ್ರೆ ಇದು ಬಿಟ್ಟು ಭೂಲೋಕದ ರಕ್ಷಣೆ ಕೂಡ ಇದೆ. ಅದರ ಭೂಲೋಕ ರಕ್ಷಣೆಗೆ ಯಾರಪ್ಪ ಬರ್ತಾರೆ ಅಂದ್ರೆ, ಮೊದಲು ಪಿತೃಗಳು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಎದ್ದು ಬರ್ತಾರೆ. ಇದಾಗಿದ ನಂತರ ಸಾಮಾನ್ಯ ಇಡೀ ಲೋಕ ಜನಗಳು ಏನ್ ಮಾಡ್ತಾರೆ, ಎದ್ದು ಬರ್ತಾರೆ.
ಇದೇ ಭೂಲೋಕ ರಕ್ಷಣೆ ಅಂತ ಎರಡು ಭಾಗಗಳು, ಪರಲೋಕ ರಕ್ಷಣೆ ಅಂತ ಎರಡು ಭಾಗಗಳು. ಅದರ ಇದನ್ನೇ ಜಕೇರಿಯನ ಬರೆದಂಥ ಗ್ರಂಥದಲ್ಲಿ ನಮಗೆ ಕ್ಲೀನ್ ನೋಡ್ತಾರೆ. ಅದಕ್ಕೆ ದೇವದೂತ ಜಕೇರಿಯನ್ಗೆ ಉತ್ತರ ಕೊಡ್ತಾರೆ. ಏನಂತ ಉತ್ತರ ಕೊಡ್ತಾರೆ ಅಂದ್ರೆ, ನೋಡಪ್ಪ, ಇದು ದೇವರ ಸನ್ನಿಧಾನದಿಂದ ಹೊರಟು ಬರುವಂತ 4 ಗಾಳಿಗಳು ಅಂತ ಹೇಳ್ತಾರೆ. ಆಕ್ಚುಲಿ ಕನ್ನಡದಲ್ಲಿ ಗಾಳಿ ಅಂತ ಹಾಕ್ಬಿಟ್ರು, ಇಂಗ್ಲೀಷಲ್ಲಿ ಬರ್ತಾರೆ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಅವರ ದೀಸ್ ಆರ್ ದ 4 ಸ್ಪಿರಿಟ್ಸ್ ದಟ್ ಕಮ್ ಫೋರ್ತ್ ಫ್ರಮ್ ದ ಲಾರ್ಡ್ ಆಫ್ ಹೆವೆನ್ ಅಂತ ಹೇಳ್ತಾರೆ. ಅದರ ಸ್ಪಿರಿಟ್ ಅಂದರೆ ದೇವರ ಒಂದು ಪವಿತ್ರಾತ್ಮ. ದೇವರ ಪವಿತ್ರಾತ್ಮೆಯಿಂದ ಏನು, ದೇವರ ಪವಿತ್ರಾತ್ಮ, ದೇವರಿಂದ ಹೊರಟು ಬಂದ ಪವಿತ್ರಾತ್ಮೆಯಿಂದ ಈ ಒಂದು ಲೋಕದಲ್ಲಿ 7,000 ವರ್ಷದ ಗ್ಯಾಪ್ ಅಲ್ಲಿ 4 ಗುಂಪಿನ ಜನಾಂಗನ ಆಯ್ಕೆ ಮಾಡ್ತದ ಬಗ್ಗೆ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಬರೀ ಕುದುರೆ ಅಂತ ಕೊಡ್ಲಿಲ್ಲ ರೀ, 4 ರಥಗಳು ಅಂತ ಕೊಟ್ಟರ್ರಿ. ರಥ ಅಂದ್ರೆ ಏನ್ರಿ? ಕುದುರೆ ಅಂದ್ರೆ ಬೇರೆ ಅರ್ಥ ಬರ್ತಾರೆ ಬೈಬಲಲ್ಲಿ. ಕುದುರೆ ಅಂದ್ರೆ ಉಪದೇಶಗಳು. ಆದ್ರೆ ಇಲ್ಲಿ ರಥ ಅಂತ ಕೊಟ್ಟಾರೆ ಅಂದ್ರೆ ಕುದುರೆ ಜೊತೆಗೆ ರಥ ಇದೆ ಅಂತಂದ್ರೆ ಆ ಕುದುರೆ ಈ ರಥನ ಏನ್ ಮಾಡ್ತಾರೆ, ಎಳ್ಕೊಂಡ್ಬರ್ತಾರೆ ಅಂತಂದ್ರೆ ಏನ್ರಿ, ಈ ಗುಂಪಿನ ಜನಾಂಗ, ಈ ಗುಂಪಿನ ಜನರನ್ನ ಏನ್ ಮಾಡ್ತಾರೆ, ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ ಅಲ್ಲೇ ಹೇಳ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಜಕೇರಿಯನ್ ಹೇಳ್ಬೇಕಾರೆ ಮೊದಲನೇ ಕುದುರೆ ಯಾವ ಕಲರ್ ಬಗ್ಗೆ ಹೇಳಿದ್ರು ಜಕೇರಿಯದಲ್ಲಿ ಅಬ್ಸರ್ವ್ ಮಾಡಿದ್ರ? ಯಾವ ಕಲರ್ ಹೇಳಿದ್ದ? ಜಕೇರಿಯ 6:2 ಏನ್ ಬರ್ತಾರೆ ಕುದುರೆ? ಓದ್ರಿ ಅಂತೀನಿ. ಜಕೇರಿಯ 6:2 ವಾಕ್ಯ. ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು, ಎರಡನೇ ರಥಕ್ಕೆ ಸಾಕು ಒಂದೇ ನೋಡು. ಮೊದಲನೇ ರಥಕ್ಕೆ ಏನಂತ ನೋಡ್ತೀವಿ ಅಂದ್ರೆ ಕೆಂಪು ಕುದುರೆಗಳು ಅಲ್ಲರ. ಯಾವ ಕುದುರೆಗಳು? ಕೆಂಪು ಕುದುರೆಗಳು ಅಂತ ನೋಡ್ತೀರಿ ಅಲ್ವರ. ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿಗಳೇ, ಮೊದಲು ಕೆಂಪು ಕುದುರೆಗಳು ನೋಡ, ಕೆಂಪು ಕುದುರೆಗಳು. ಇದೇನಪ್ಪ ಕೆಂಪು ಕುದುರೆಗಳು? ಈ ಕೆಂಪು ಕುದುರೆ ಯಾವ ಡೈರೆಕ್ಷನ್ಗೆ ಹೋಯ್ತು, ಯಾವ ದಿಕ್ಕಿಗೆ ಹೋಯ್ತು ಅಂತ ಕೊಟ್ಟಿದ್ಯಾ ಅಂತಂದ್ರೆ, ಈ ಕೆಂಪು ಕುದುರೆಗಳು ಏನ್ರಿ ದಕ್ಷಿಣ ದಿಕ್ಕಿಗೆ ಹೋಯ್ತು ಅಂತ ಕೊಟ್ಟಿದ್ದಾರೆ ಅಲ್ರ. ಏನ್ರಿ ಕೆಂಪು ಕುದುರೆಗಳು ಸೌತ್ಗೆ ಹೋಯ್ತು ಅಂತ ಮಾಡಿ ನಮ್ಗೆ ಕೊಟ್ಟವ್ರೆ. ಎಲ್ಲಪ್ಪ ಕೊಟ್ಟವ್ರೆ ಅಂತಂದ್ರೆ ಜಕೇರಿಯಾದಲ್ಲಿ 6ನೇ ವಾಕ್ಯ ಹೋದ್ರೆ ಯಾರಾದ್ರು. ಅನಂತರ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೊರಟವು, ಬಿಳಿ ಕುದುರೆಗಳು ಇವುಗಳನ್ನು ಹಿಂಬಾಲಿಸಿದವು, ಮಚ್ಚೆಯ ಕುದುರೆಗಳು ದಕ್ಷಿಣ ದೇಶಕ್ಕೆ ಹೋದವು. ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆಪಟ್ಟವು. ಆಕ್ಚುಲಿ ಇಲ್ಲಿ ಕನ್ನಡದಲ್ಲಿ ಹಿಂಗ್ ಬರ್ತಾರೆ, ಇಂಗ್ಲಿಷ್ ಹೆಂಗ್ ಬರ್ತಾರೆ, ಕೆಂಪು ಕುದುರೆಗಳು ಸೌತ್ ಡೈರೆಕ್ಷನ್ಗೆ ಹೋಯ್ತು ಅಂತ ಕೊಟ್ಟಾರೆ. ಆ ಮಚ್ಚೆ ಇತ್ತಲ್ಲ, ಅದೇ ದೇವತ ಪರ್ಮಿಷನ್ ಕೇಳಿದಂತೆ, ಭೂಮಿಲಿ ಅತ್ತ ಸುತ್ತಾಡಕ್ಕೆ ಪರ್ಮಿಷನ್ ಕೇಳಿದಂತೆ ಅಲ್ಲರ. ಸರಿ, ನೀವೇ ನೋಡ್ಬೇಕಾದ್ರೆ ಈ ಕೆಂಪು ಕುದುರೆಗಳು ಸೌತ್ ಡೈರೆಕ್ಷನ್ಗೆ ಹೋಯ್ತು ಅಂತ ಕೊಟ್ಟಾರೆ. ಇದೇನಪ್ಪ ಇದು ಸೌತ್ ಡೈರೆಕ್ಷನ್? ಬೈಬಲ್ನಲ್ಲಿ ನಾರ್ತು ಸೌತು ಅಂದ್ರೆ ಏನು ಅದರ ಅದೆಲ್ಲ ಅರ್ಥ ಇದೆಯಾ ಅಂದ್ರೆ ಎಸ್ ಅರ್ಥ ಇದೆ. ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕೆಂಪು ಕುದುರೆ ಫಸ್ಟ್ ಕೊಟ್ಟಿರೋದೆ ಕೆಂಪು ಕುದುರೆ. ಹಂಗಾರೆ ನಾವು ದೇವ್ರ ಯೋಜನೆಯಲ್ಲಿ ದೇವರು ಈ 4 ರಕ್ಷಣೆಗಳು ನೋಡಲ್ಲ. ಯಾವುದೋ ಚಿಕ್ಕ ಹಿಂಡು, ದೊಡ್ಡ ಸಮೂಹ, ಪಿತೃಗಳು, ಆಮೇಲೆ ಲೋಕ ಜನಗಳು ನೋಡಲ್ಲ. ಈ 4 ಗುಂಪಿನ ಜನಾಂಗದಲ್ಲಿ ಏನ್ರಿ ಅವ್ರು ಆಯ್ಕೆ ಮಾಡಿರೋಂಥ ಮೊದಲನೇ ಗುಂಪು ಯಾವುದು? ಈ 4 ಗುಂಪಲ್ಲಿ ದೇವರು ಮೊದಲು ಆಯ್ಕೆ ಮಾಡಿರೋಂಥ ಮೊದಲನೇ ಗುಂಪು ಯಾವುದು? ಸಭೆನ ಸುವಾರ್ತಿಕದಲ್ಲಿ ಆಯ್ಕೆ ಮಾಡಿದ್ರು. ಅದಕ್ಕಿಂತ ಮುಂಚೆ ದೇವ್ರು ಯಾರನ್ನ ಆಯ್ಕೆನೇ ಮಾಡಿರ್ಲಿಲ್ವಾ? ಥಿಂಕ್ ಮಾಡಿ ನೋಡಿ. ಗಾಡ್ಸ್ ಪ್ಲಾನ್ ನಲ್ಲಿ ದೇವರು ಫಸ್ಟ್ ಸಭೆನ ಆಯ್ಕೆ ಮಾಡಿದ್ರ, ಅಥವಾ ದೊಡ್ಡ ಸಮೂಹನ ಆಯ್ಕೆ ಮಾಡಿದ್ರ, ಅಥವಾ ಪಿತೃಗಳನ್ನ ಆಯ್ಕೆ ಮಾಡಿದ್ರ, ಅಥವಾ ಲೋಕ ಜನಗಳನ್ನ ಆಯ್ಕೆ ಮಾಡಿದ್ರ? ಸಭೆಯನ್ನ ಆಯ್ಕೆ ಮಾಡಿದ್ರು. ಹಾಗಾದ್ರೆ ಸಭೆಕ್ಕಿಂತ ಮುಂಚೆ ದೇವ್ರು ಯಾರನ್ನೂ ಆಯ್ಕೆನೇ ಮಾಡಿಲ್ವಾ? ಪಿತೃಗಳು ಇದ್ರಲ್ಲ ಬ್ರದರ್. ಹಾಗಾದ್ರೆ ದೇವರು ಫಸ್ಟ್ ಆಯ್ಕೆ ಮಾಡಿದಂತ ಗುಂಪು ಯಾರಪ್ಪ? ಪಿತೃಗಳು ಅಲ್ರ. ಅದೇ ಕೆಂಪು ಕುದುರೆ ಏನ್ ಮಾಡೋದಿಲ್ಲ ಇಲ್ಲಿ ಸೂಚನೆ ಮಾಡೋದು. ಅದಕ್ಕೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲರು ಏನ್ ಹೇಳ್ತಾರೆ, ಪೌಲು ಏನ್ರಿ, ಇವರೆಲ್ಲರೂ ನಂಬಿಕೆಯಿಂದ ಏನ್ ಮಾಡಂತೆ ಒಳ್ಳೆ ಹೆಸರನ್ನ ಸಂಪಾದಿಸಿದ್ರು, ಆದ್ರೆ ಏನ್ರಿ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇಬ್ರೂಸ್ 11:35-39 ಹೇಳ್ತಾರಲ್ಲ, ಏನ್ರಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು, ಅದೇ ಪ್ರೈಸ್ ಏನ್ ಮಾಡ್ಲಿಲ್ಲ. ಹಂಗಂದ್ರೆ ಇವ್ರಿಗೆ ಆಲ್ರೆಡಿ ದೇವರು ಫಿಕ್ಸ್ ಮಾಡ್ಬಿಟ್ಟವ್ರಿ. ನಾವಿಲ್ಲದೆ ಅವ್ರು ಸಿದ್ಧಿಗೆ ಬರ್ಬಾರ್ದಂತ ದೇವ್ರು ಏನ್ ಮಾಡೋದಂತೆ,
ಸಂಕಲ್ಪ ಮಾಡಿ ಓದೋಣ. ಹಿಬ್ರಿಯರು 11ನೇ ಅಧ್ಯಾಯ 39-40 ಓದಿ. ಹಿಬ್ರಿಯರು 11ನೇ ಅಧ್ಯಾಯ 39-40 ಓದ್ರಿ. ಹೇಳಿ ಸೈಮನ್ ಸುಸಾಲಿಕರ್ ಬ್ರದರ್, ಆಮೇಲೆ ಸೌಂಡ್ ಕಮ್ಮಿ ಇಟ್ರು. ರಾಜೇಂದ್ರ ಬ್ರದರ್ ಎಲ್ಲ ಓದ್ರಿ ಬೈಬಲ್. Hebrews 11:39-40. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ಹ್ಮ್. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಹ್ಮ್ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಹ್ಮ್ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರ, ನಾವಿಲ್ಲದೆ ಅವ್ರ ಸಿದ್ಧಿಗೆ ಬರಬಾರ್ದು ಅಂದ್ಬಿಟ್ಟು ದೇವರೇ ಮಾಡೋರಂತೆ ಸಂಕಲ್ಪಿಸಿದರೆ ಅಲ್ಲರ. ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು. ಅಬ್ರಾಮು, ಇಸಾಕು, ಯಾಕೋಬು ಎಲ್ಲರೇ ಮಾಡೋ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು. ಪ್ರೈಸ್ ಮಾತ್ರ ಸಿಕ್ಲಿಲ್ಲ. ಇವ್ರನ್ನೇ ಫಸ್ಟ್ ಗುಂಪುನ ದೇವ್ರು ಸೆಲೆಕ್ಷನ್ ಮಾಡಿದ್ದು ಅದರ. ಸರಿ, ಇವ್ರನ್ನ ಕೆಂಪು ಕುದುರೆಗೆ ಏನಕ್ಕೆ ಹೋಲಿಕೆ ಮಾಡಿದಾಗ ಇವ್ರಿಗೂ ಕೆಂಪಿಗೆ ಏನಪ್ಪ ಸಂಬಂಧ ಅಂತಂದ್ರೆ, ಇಸ್ರೇಲ್ ಅಲ್ಲಿ ಎಷ್ಟೋ ಬಲಿಗಳಿತ್ತರಿ. ಆದ್ರೆ ಒಂದು ವಿಶೇಷವಾಗಿರೋ ಬಲಿ ಇತ್ತು. ಅದೇನಪ್ಪ ಅಂತಂದ್ರೆ, ಅದು ದೇವರ ಆಲಯದ ಒಳಗಡೆ ಬರಂಗೇ ಇಲ್ಲ ರೀ. ಆದ್ರೂ ಕೂಡ ಬಲಿ ರೀ ಅದು. ಇದು ದೇವ್ರು ಕೊಡ್ಬೇಕಂತ ಬಲಿ. ಇದು ಬಲಿ ಎಲ್ಲಪ್ಪ ಕೊಡ್ಬೇಕಾಯ್ತು ಅಂದ್ರೆ ಏನ್ರಿ, ದೇವರ ಆಲಯದ ಹೊರಗಡೆ, ಊರಿಂದ ಹೊರಗಡೆ ಕೊಡ್ಬೇಕಾಗಿತ್ತಂತೆ. ನೋಡಿ ಓದೋಣ. ಅರಣ್ಯಕಾಂಡ 19ನೇ ಅಧ್ಯಾಯ. ಅರಣ್ಯಕಾಂಡ 19ನೇ ಅಧ್ಯಾಯದಲ್ಲಿ 1ರಿಂದ 3 ಓದಿ. ಯೆಹೋವನು ಮೋಶೆ ಆರೋನರಿಗೆ ಹೀಗೆ ಆಜ್ಞಾಪಿಸಿದನು. ಹ್ಮ್ ಯೆಹೋವನಾದ ನಾನು ಒಂದು ವಿಧಿಯನ್ನು ನೇಮಿಸಿದ್ದೇನೆ. ಅದೇನೆಂದರೆ, ಹ್ಮ್. ಎಂದು ನೊಗವನ್ನು ಹೊರದ ಮತ್ತು ಯಾವ ಕುಂದು ಕೊರತೆಯೂ ಇಲ್ಲದೆ ಕೆಂದ ಕಾಳನ್ನು ನಿನಗೆ ತಂದು ಕೊಡಬೇಕೆಂದು ಇಸ್ರಾಯೇಲರಿಗೆ ಆಜ್ಞಾಪಿಸು. ನೋಡ್ರ, ಅದನ್ನು ನೀವು ಏನ್ರಿ, ಕೆಂದ ಕೆಂದ ಆಕಳು. ಅದರ ಕೆಂದ ಆಕಳು. ಕೆಂದ ಆಕಳ ಅದೇ ಕೆಂಪದ ಆಕಳನ ತಂದು ಕೊಡ್ಬೇಕು ಅಂತಾರೆ. ರೆಡ್ ಡೈಫರ್ ಏನ್ರಿ, ಈ ಕಾಲದಲ್ಲಿ ಕೆಂಪು ಹಸು ನೋಡ್ತಿರಲ್ಲ, ಆತರ ಕೆಂಪುದು ಏನ್ ಮಾಡ್ಕತ್ತೆ ಆಕಳನ್ನ ತಂದ್ಕೊಡ್ಬೇಕಂತೆ ಅಲ್ವರ. ಅದಕ್ಕೆ ಹೆಂಗೆ ಅಂತಾರೆ, ಎಂದೂ ನಗುವನ್ನು ಹೊರದಿರೋಂಥದ್ದು, ದೋಷನೇ ಇಲ್ದಿರೋದು ಅಂತಂತ ಹೇಳ್ತಾರಂತೆ. ಇದನ್ನ ಹೋಗಿ ಎಲ್ಲಿ ಬಲಿ ಕೊಡ್ಬೇಕು? ಕಂಟಿನ್ಯೂ ಮಾಡಿಬೋದು ನನಗೆ ನೆಕ್ಸ್ಟ್. ಅದನ್ನು ನೀವು ಯಾಜಕನಾದ ಎಲಾಜಾರನ ಕೈಗೆ ಒಪ್ಪಿಸಬೇಕು. ಅವನು ಅದನ್ನು ಪಾಳೆಯದ ಹೊರಗೆ ಓಡಿಸಿಕೊಂಡು ಹೋಗಿ ತನಗೆ ಎದುರಾಗಿಯೇ ಒಬ್ಬನ ಕೈಯಿಂದ ವಧೆ ಮಾಡಿಸಬೇಕು. ನೋಡ್ರ, ಎಲ್ಲಪ್ಪ ಒದಿಸ್ಬೇಕು ಅಂದ್ರೆ ಆಲಯದಲ್ಲೆಲ್ಲ ರೀ. ಆಲಯದಿಂದ ಹೊರಗಡೆ ಏನ್ರಿ, ತನ್ನ ಜನಗಳ ಒಂದು ಗುಂಪಿತ್ತು ಗೊತ್ತಾ, ಏನ್ರಿ, ಕ್ಯಾಂಪ್. ಅದರ ಪಾಳೆಯದಿಂದ ಹೊರಗಡೆ ಅಂತೇಳ್ರಿ, ಹೊರಗಡೆ ಓಡಿಸ್ಕೊಂಡು. ಒದಿಸ್ಬೇಕಂತೆ, ಓಡಿಸ್ಕೊಂಡೋಗಿ ಒದಿಸ್ಬೇಕಂತೆ. ಒದಿಸ್ಬಿಟ್ಟು ಏನ್ ಮಾಡ್ಬೇಕು? ಈ ಬಲಿನ ದೇವ್ರಿಗೆ ಅಂತ ಅರ್ಪಿಸ್ಬೇಕಂದ್ರೆ ಇಲ್ಲ ರೀ, ಏನ್ ಮಾಡ್ಬೇಕಂತೆ? ಕೊಡಬೇಕು. ಓದ್ರಿ, ಹಿಂಗೆ ಕಂಟಿನ್ಯೂ ಮಾಡಿ. ತರುವಾಯ ಅವನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ದೇವದರ್ಶನದ ಗುಡಾರದ ಮುಂಭಾಗದ ಕಡೆಗೆ 7 ಸಾರಿ ಚಿಮುಕಿಸಬೇಕು. ಆಗ ಅವನು ಆ ಆಕಳನ್ನು ಚರ್ಮ, ಮಾಂಸ, ರಕ್ತ, ಕಲ್ಮಶಗಳು ಸಹಿತವಾಗಿ ತನ್ನ ಎದುರಿನಲ್ಲಿಯೇ ಸುಡಿಸಿ ಬಿಡಬೇಕು. ನೋಡ್ರ, ಇದನ್ನ ಸುಡ್ಬೇಕಾರೆ ಒಂದು ವಿಧಾನ ಇದೆ ರೀ. ಬೇರೆ ಬಲಿಗಳೆಲ್ಲ ಪೀಸ್ ಪೀಸ್ ಮಾಡಬೇಕಾಗಿತ್ತು, ಕ್ಲೀನ್ ಮಾಡಬೇಕಾಗಿತ್ತು, ಕಲ್ಮಶನ ತೆಗೆದು ಬಿಸಾಕ್ಬೇಕಾಗಿತ್ತು, ಕೂದಲನ್ನೆಲ್ಲ ಸುಡಂಗಿಲ್ಲ, ಉಗುರನ್ನೆಲ್ಲ ಸುಡಂಗಿಲ್ಲ, ಏನೋ ಹೊಲ್ಸೆಲ್ಲ ಸುಡಂಗಿಲ್ಲ. ಇದು ಎಲ್ಲ ಸೇರಿ ಹಂಗೆ ಸುಡ್ಬೇಕಂತಾರೆ. ಏನೋ ಕ್ಲೀನೇ ಮಾಡಂಗಿಲ್ವಂತೆ. ಅದರ ಹೆಂಗಿದೆ ಹಂಗೆ ಸುಡ್ಬೇಕಂತೀರಿ ಕಂಪ್ಲೀಟಾಗಿ. ಅದರ ಸುಟ್ಟಿದ್ಮೇಲೆ ಏನಪ್ಪ ಮಾಡಬೇಕು ಅಂತಂದ್ರೆ ನೋಡ್ರಿ, 9ನೇ ವಾಕ್ಯ. ಮತ್ತು ಶುದ್ಧನಾದವನೊಬ್ಬನು ಆ ಆಕಳಿನ ಬೂದಿಯನ್ನು ಕೂಡಿಸಿ ಪಾಳೆಯದ ಹೊರಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ನೋಡ್ರ, ಅವನ್ ಏನಪ್ಪ ಮಾಡ್ಬೇಕು ಅಂದ್ರೆ, ಇದು ಬಲಿಯಲ್ಲೇ ಕೊಟ್ಟಿದ್ಮೇಲೆ ಆ ಬೂದಿನ ತೊಗೊಂಡೋಗ್ಬೇಕಂತೆ. ಬೂದಿನ ತೊಗೊಂಡೋಗ್ಬಿಟ್ಟು ಆಲಯದ ಹೊರಗಡೆ, ಆಲಯದ ಮುಂದೆ ಎಂಟ್ರೆನ್ಸ್ ಅಲ್ಲಿ ಯಾವುದೋ ಒಂದು ಶುದ್ಧವಾಗಿರೋ ಜಾಗದಲ್ಲಿ ಇಡಬೇಕಂತೆ. ಇದು ಏನಕ್ಕಪ್ಪ ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ, ಇದು ಶುದ್ಧ ಮಾಡೋದಿಕ್ಕೆ ಅಂತಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಅಶುದ್ಧ ಆಗ್ಬಿಟ್ಟ ಅಂತಂದ್ರೆ ಅವನ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಬೂದಿ ಕೆಂದಾಕಳದ್ದು ಬಲಿ ಕೊಟ್ಟಿರಲ್ಲ, ಅದು ಫುಲ್ ಬಲಿಯಲ್ಲೇ ಕೊಟ್ಟು ಬೂದಿ ಇತ್ತು ಗೊತ್ತಾ, ಏನೋ ಬೂದಿ, ಆ ಬೂದಿನ ನೀರ್ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು
ತನ್ನ ಮೈ ಮೇಲೆ ಏನೋ ಚುಮ್ಸ್ಕೊಂಡ್ಬಿಟ್ರೆ ಅವನೇನಾಗ್ಬಿಡೋನು ಅಂದ್ರೆ ಅವನು ಶುದ್ಧ ಆಗ್ಬಿಡೋನಂತೆ. ಎಲ್ಲಿ ಕೊಟ್ಟಿದೆ ನೋಡ್ರಿ, 11 ಮತ್ತೆ 12ನೇ ವಾಕ್ಯ. ಮನುಷ್ಯನ ಶವ ಸೋಂಕಿದವನು 7 ದಿವಸಗಳವರೆಗೆ ಅಶುದ್ಧನಾಗಿರಬೇಕು. 3ನೇ ದಿನದಲ್ಲಿ ಆ ಬೂದಿಯಿಂದ ದೋಷ ಪರಿಹಾರ ಮಾಡಿಕೊಂಡು 7ನೇ ದಿನದಲ್ಲಿ ಶುದ್ಧನಾಗುವನು. 3ನೇ ದಿನದಲ್ಲಿ ಅವನು ದೋಷ ಪರಿಹಾರಕ ಮಾಡಿಕೊಳ್ಳದೆ ಹೋದರೆ 7ನೆಯ ದಿನದಲ್ಲಿಯೂ ಶುದ್ಧನಾಗುವುದಿಲ್ಲ. ಕಂಟಿನ್ಯೂ. ಮನುಷ್ಯನ ಶವ ಸೋಂಕಿದವನು ದೋಷ ಪರಿಹಾರವನ್ನು ಮಾಡಿಕೊಳ್ಳದೆ ಹೋದರೆ ಅವನು ಯೆಹೋವನ ಗುಡಾರವನ್ನು ಅಪವಿತ್ರಪಡಿಸುವವನಾದನು. ಅಂಥವನನ್ನು ಇಸ್ರಾಯೇಲರಿಂದ ತೆಗೆದು ಹಾಕಬೇಕು. ಒಲೆಗಳೆಲ್ಲವ ನೀರನ್ನು ತನ್ನ ಮೇಲೆ ಚಿಮುಕಿಸಿಕೊಳ್ಳದೆ ಇರುವುದರಿಂದ ಅವನು ಅಶುದ್ಧನು. ನೋಡ್ರ, ಅವನಿಗೆ ಆ ಒಲೆಯಿಂದ ಅಶುದ್ಧ ಆಗಿತ್ತ ಗೊತ್ತಾ, ಅವನೇನ್ ಮಾಡ್ಕೊ, ನೀರ್ನ ಚಿಮ್ಮಿಸ್ಕೊಬೇಕು ಅಂತ ಹೇಳ್ತಾರೆ. ಏನ್ ಚಿಮ್ಮಿಸ್ಕೊಬೇಕು? ಈ ಬೂದಿನ ನೀರಿನ ಮಿಕ್ಸ್ ಮಾಡ್ಕೊಂಡು ಮೈನ ಚಿಮ್ಮಿಸ್ಕೊಂಡು ಅವ್ನು ಶುದ್ಧ ಆಗ್ತಾನೆ ಅಂತ ಹೇಳ್ತಾರೆ. ಈ ಕೆಲಸ ಏನ್ ಮಾಡ್ತಾರೆ, ಈ ಬೂದಿ ಮಾಡ್ತಾರೆ. ಯಾವ್ದದ್ದು? ಕೆಂದಾಕಳದ್ದು. ಈ ಕೆಂದಾಕಳದ ಒಂದು ಬಲಿ ಯಾರ ಬಲಿನ ಸೂಚನೆ ಮಾಡ್ತಾ ಇತ್ತು ಅಂದ್ರೆ, ಹಳೆ ಕಾಲಂತ ಪಿತೃಗಳ ಬಲಿಗೆ ಸೂಚನೆ ಮಾಡ್ತಾ ಇತ್ತು. ಹೇಗಪ್ಪ ಅಂತಂದ್ರೆ, ಇವ್ರು ದೇವರ ಗುಡಾರ ಒಳಗಡೆ ಬಂದಿಲ್ಲ ರೀ. ಅಂದ್ರೆ ದೇವರ ಸಭೆ ಆಗೋದಕ್ಕೆ ದೇವರ ಅನುಮತಿ ಕೊಡ್ಲಿಲ್ಲ. ಅವರು ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರಾಗಿಲ್ಲ ರೀ. ಅದರ ಆಲಯದ ಹೊರಗಡೆನೆ ಇದ್ರು. ಆಲಯ ಏನ್ರಿ, ಪಾಳ್ಯದ ಹೊರಗಡೆ ಇದ್ರು. ಇಸ್ರೇಲ್ ಜನಗಳಿಗಿಂತ ಏನ್ರಿ ಜನ ಸಮೂಹದಿಂದ ತುಂಬಾ ದೂರವಾಗಿದ್ರು ಅಂತಂದ್ರೆ, ಇವ್ರ ಮೇಲೆ ನೊಗ ಒರೆಸ್ಲಿಲ್ಲ. ನ್ಯಾಯ ಪ್ರಮಾಣದ ಒಂದು ನೊಗ ಇವ್ರ ಮೇಲೆ ಇರ್ಲಿಲ್ಲ ರೀ. ನ್ಯಾಯ ಪ್ರಮಾಣ ಕೆಡಿದ್ರು ಸಿರಿ, ಆದ್ರಿಂದ ದೇವರು ಇವ್ರನ್ನ ನೀತಿವಂತರಾಗಿ ಏನ್ ಮಾಡಲಿಲ್ಲ, ಎಣ್ಸಿಲ್ಲ ರೀ ಅಂತೀನಿ ಅಲ್ರ. ಇವ್ರನ್ನ ಸಂಪೂರ್ಣವಾಗಿ ದೇವ್ರಿಗೆ ತನ್ನನ್ನು ತಾನೇ ಇವರು ಬಲಿಯಾಗಿ ಅರ್ಪಿಸ್ಬಿಟ್ರು. ಸಂಪೂರ್ಣವಾಗಿ ಸ್ವಲ್ಪ ಕೂಡ ಬಿಡ್ಲು ಅಂತೀರಿ. ಇದು ಏನ್ ಪ್ರಯೋಜನ ಆಗೋದು ಅಂತಂದ್ರೆ, ಜನಗಳಿಗೆ ಏನ್ರಿ ಏನಾರ ಒಂದು ದೋಷ ಆಗ್ಬಿಟ್ಟ ಅಂತಂದ್ರೆ ಆ ದೋಷಿನ ಶುದ್ಧೀಕರಣ ಆಗೋದಕ್ಕೆ ಇದು ಪ್ರಯೋಜನ ಆಗ್ತೈತಂತೆ. ಏನಂದ್ರೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಅಂದ್ಬಿಟ್ಟು ಮೈಮೇಲೆ ಚಿಮ್ಮಿಸ್ಕೊಬೇಕು. ನೀರು ಒಂದಿನ ಬೈಬಲಲ್ಲಿ ಸತ್ಯ. ಅದರ ಬೂದಿ ಅಂದ್ರೆ ಯಾವಾಗ ಬೂದಿ ಅಂದ್ರೆ ಬೈಬಲ್ ಏನಪ್ಪ ಅಂದ್ರೆ ನೆನಪು. ಅದರ ಒಂದು ಬೂದಿ ನೋಡಿದ್ರೆ ನಮ್ಗೆ ಏನ್ ನೆನಪು ಬರ್ತದೆ? ಅಯ್ಯೋ, ಒಬ್ರಿದ್ರು ಸುಟ್ಟೋಗ್ಬಿಟ್ರು, ಬೂದಿ ಆಗ್ಬಿಟ್ಟಿದ್ದಾರೆ ಅಂತ ನೆನಪು ಬರ್ತಲ್ವಾ? ಅದರ ಸುಟ್ಟೋಗಿರೋದು ಅಂತಂದ್ರೆ ಏನ್ರಿ, ತನ್ನ ತ್ಯಾಗಗಳು. ಅದರ ನಾವು ಪಿತೃಗಳ ಒಂದು ಬಲಿ ನೋಡಿದ್ರೆ, ಅವರು ಬೂದಿ ನೋಡಿದ್ರೆ ಹೆಂಗ್ ಗೊತ್ತಾ ಅರ್ಥ? ಅವರು ಮಾಡಿದಂಥ ತ್ಯಾಗಗಳು, ಆ ಬಲಿಗಳು. ಆ ಬಲಿನ್ ನೋಡಿದ್ರೆ ನಮಗೇನಪ್ಪ ಆಗ್ತದೆ ಅಂತಂದ್ರೆ, ನಮ್ಮಲ್ಲಿ ಶುದ್ಧೀಕರಣ ಆಗ್ತದೆ. ಹೆಂಗೆ ಶುದ್ಧೀಕರಣ ಆಗ್ತದೆ? ಅವ್ರನ್ನ ಆ ಬಲಿ, ಆ ಬೂದಿನ ಸತ್ಯವೇದ ಮುಖಾಂತರ ಹೋದ್ರೆ, ಆ ನೀರ್ ಜೊತೆಗೆ ಅವ್ರ ತ್ಯಾಗನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಓದಿದ್ರೆ, ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ನಮಗೆ ಶುದ್ಧೀಕರಣ ಆಗ್ತದೆ. ಹೇಗೆ ಹೇಗೆ ಅಂತಂದ್ರೆ ಏನ್ರಿ, ನಮಗೆ ಲೈಫಲ್ಲಿ ತುಂಬಾ ಕಷ್ಟ ಸಂಕಟ ಬಂದ್ಬಿಟ್ರೆ ನಮಗೆ ಬೇಜಾರಾಗ್ಬಿಡ್ತಾವ್ರಿ. ನಮ್ಗೆ ದುಃಖ ಹಂಚ್ಕೊಳಕ್ಕೆ ಯಾರು ಇರಲ್ಲ, ನಮ್ಮ ಸಂಕಟ ಯಾರು ಹಂಚ್ಕೊಳಕ್ಕಿಲ್ಲ, ಎಲ್ಲ ಫ್ರೆಂಡ್ಸ್ಗಳು ದೂರ ಆಗ್ಬಿಡ್ತಾರೆ. ಆವಾಗ ನಾವು ಯೋಬನ ನೆನ್ಸ್ಕೊಬೇಕು. ಯೋಬನ ನೆನ್ಸ್ಕೊಂಡ್ರೆ ನಮ್ಗೆ ಇರ್ತದೆ, ಅವ್ರ ಬಲಿ, ಅವ್ರ ಬೂದಿ ನೋಡಿದ್ರೆ ಹೆಂಗಿರ್ತದೆ, ನಮಗೆ ಬಲ ಬರ್ತದೆ. ಆ ಒಂದು ಬೂದಿನ ಸತ್ಯವೇದ ಮುಖಾಂತರ ಓದ್ದವಾಗ ನಮ್ಗೆ ಏನಾಗ್ತದೆ, ಇನ್ನ ಬಲ ಬರ್ತಾರೆ. ಯೋಬು ತನ್ನ ನಂಬಿಕೆನ ಬಿಡ್ಲೇ ಇಲ್ಲ. ಅದರಿಂದ ದೇವರು ಅವನಿಗೆ ಕೊನೆಯದಾಗಿ ಒಳ್ಳೇದೇ ಮಾಡ್ತಾರೆ. ಈ ಒಂದು ಏನ್ರಿ ಸಂದರ್ಭಗಳಲ್ಲಿ ಈ ತರ ಬೂದಿನ ನಾವು ಅಶುದ್ಧವಾಗಿರ್ಬೇಕಾದ್ರೆ ನಮ್ಮಲ್ಲಿ ಪ್ರೋಕ್ಷ ಮಾಡ್ಕೊಂಡ್ರೆ ನಮಗೇನಾಗ್ತದೆ, ಶುದ್ಧತೆ ಆಗ್ತದೆ, ಬಲ ಬರ್ತದೆ, ಧೈರ್ಯ ಬರ್ತದೆ, ನಂಬಿಕೆ ಜಾಸ್ತಿ ಆಗ್ತದೆ. ಇದೇ ಆ ಕೆಂದ ಕಳದ ಬೂದಿಯ ಅಂದ್ರೆ ವಿಚಾರ. ನೋಡಿ, ವಿಭೂದಿ ಐತೆ ಗೊತ್ತಾ? ಇವಾಗ ಏನೈತೆ ಎಲ್ಲ ಆಲಯದಲ್ಲಿ ವಿಭೂದಿ ಇಟ್ಟು ನೋಡಿರ್ತೀನಿ, ಕಲರ್ ಇವಾಗ ಕಲರ್ ಹಾಕ್ಬಿಟ್ಟು ಸೇತಾನು. ಫಸ್ಟ್ ಇದು ಕಲರೇ ಇಲ್ಲ ಅದರ ಈ ವಿಭೂದಿ ಇಟ್ಕೊಂಡೋಗಿ ಏನು ವಿಭೂದಿ ಎಲ್ಲ ಐತೆ ಬೈಬಲ್ ನೋಡಿ ಕಾನ್ಸೆಪ್ಟು. ಅದರ ವಿಭೂದಿ ಬೂದಿ ಆ್ಯಕ್ಚುಲಿ ಇವಾಗ ಏನು ಮಾಡ್ಬಿಟ್ರು, ಬೂದಿ ಅಂತ ಇಟ್ಬಿಟ್ರು ಅದು ಹೆಸರು. ಅದರ ಆ್ಯಕ್ಚುಲಿ ಬೂದಿ ಅಂದ್ರೆ ಏನ್ರಿ, ಸಾಂಬ್ರಾಣಿ. ಸಾಂಬ್ರಾಣಿ ಏನ್ರಿ, ಯಾವುದೋ ಮನುಷ್ಯ ಸತ್ತೋಗಿರೋದು ಬೂದಿನೇ ಬೂದಿ ಅಂತ ಹೇಳೋದು. ಇವಾಗ ಏನ್ಬಿಟ್ಟು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಶುರು ಮಾಡ್ಬಿಟ್ಟು ಕಲರ್ ಹಾಕ್ಬಿಟ್ಟು, ಅದರ ಕೆಂಪು ಕಲರು, ಪಿಂಕ್ ಕಲರು, ಅದರ ಕಲರ್ ಅದಕ್ಕೇನ್ಬಿಟ್ರು, ಅದಕ್ಕೆ ಬೇರೆ ಹೆಸರು ಕೊಟ್ಬಿಟ್ರು ಬಿಟ್ಟಿರ್ತೀನಿ. ಸತ್ಯವೇದಲ್ಲಿ ಇದೆ ನೋಡ್ರಿ ಇರ್ತೀನಿ ಬೂದಿ ಅಂದ್ರ. ಇದೇ ಥರ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಯಾವಾಗಾರೋ ಬೇಜಾರಾಗ್ಬಿಟ್ರೆ ಏನಂತ ಪ್ರಾರ್ಥನೆ ಮಾಡ್ಲಪ್ಪ, ದೇವ್ರು ನನ್ನ ಪ್ರಾರ್ಥನೆಯೇ ಕೇಳ್ತಾ ಅಂತ ಬೇಜಾರಾದರೆ ನಾವು ಯಾರು ನೆನ್ಸ್ಕೊಬೇಕು? ದಾನಿಯೇಲ್ ನೆನ್ಸ್ಕೊಬೇಕು. ಅದರ ಸಿಂಹದ ಗುಹೆಗೆ ಹಾಕ್ತೀನಿ ಪ್ರೇಯರ್ ಮಾಡಿದ್ರು ಅಂದ್ರೆ ಸರಿ, ನಾನು ಏನು ಮಾಡಲ 3 ಸತಿ ಪ್ರೇಯರ್ ಮಾಡೋದು ನಿಲ್ಲಿಸಲ್ಲ ರೀ. ಏನ್ರಿ ನಂಬಿಕೆ ದೇವ್ರ ಮೇಲೆ, ನೀವು ನಮ್ಮ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ನಾನು ಮಾತ್ರ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಟ್ಟು ಕಿಟಕಿ ತೆಗ್ದು ಧೈರ್ಯವಾಗಿ ಪ್ರೇಯರ್ ಮಾಡ್ತಾ ನೋಡ್ತೀರಿ.
ಅಲ್ವರ ನಮಗೆ ಆ ಥರ ಏನಾರೋ ಬೇಜಾರಾದವಾಗ, ನಮಗೆ ಡಿಸ್ಕರೇಜ್ ಆದವಾಗ, ಈ ಕೆಂದಾಕಳದ ಬೂದಿ ನಮ್ಮ ಮೇಲೆ ಪ್ರೋಕ್ಷ ಮಾಡ್ಕೊಂಡಾಗ ನಮ್ಮಲ್ಲಿ ಶುದ್ಧೀಕರಣ ಆಗ್ತದೆ. ಅದರ ನಮಗೆ ಪಾಪ ಮಾಡೋಕ್ಕೆ ತುಂಬಾ ಪ್ರೇರಣೆ ಆದವಾಗ, ಅದರ ಕೆಟ್ಟದನ್ನ ಬಿಟ್ಬಿಡಕ್ಕೆ ಆಗ್ತಾ ಇಲ್ಲ ದೇವರೇ ಅಂತ ಪ್ರೇರಣೆ ಆಗ್ತಾ ಇದ್ದಾರೆ, ಆವಾಗ ನಾವು ಯೋಸೆಫನ ಬಗ್ಗೆ ಓದ್ಬೇಕು. ಯೋಸೆಫ್ ನೋಡಿರ್ತೀನಿ, ಎಂಥ ಅವಕಾಶ ರೀ, ಎಂಥ ಸುಂದರವಾಗಿರೋಂಥ ಸ್ತ್ರೀ, 44 ಹೆಂಡತಿಯನ್ನು ಹೆಂಗಿರ್ತಾಳೆ ಯೋಚನೆ ಮಾಡಿರ್ತೀನಿ. ಅವಳ ಜೊತೆ ಕೆಟ್ಟದ್ದು ವರ್ತನೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ರು ಸರಿ, ಯವನಸ್ತಾಗಿಂತ ಯೋಸೆಫ್ ಅದ್ ಮಾಡಲಿಲ್ಲ, ಬಿಟ್ಟು ಓಡೋಗ್ತಾ ನೋಡ್ರಿ ಅಂತೀನಿ. ಅಲ್ವರ ಅದಕ್ಕೆ ಏನ್ರಿ, ಯೋಸೆಫ್ನ ದೇವ್ರ ಕೈ ಬಿಡಲಿಲ್ಲ, ಆಶೀರ್ವದಿಸಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಯೋಸೆಫ್ ಅಲ್ವರ ಆ ಥರ ನಮಗೆ ಪಾಪ ಮಾಡಕ್ಕೆ ಪ್ರೇರಣೆ ಬಂದವಾಗ ನಾವೇನ್ ಮಾಡಬೇಕು, ಯೋಸೆಫ್ನ ಬಗ್ಗೆ ನೆನ್ಸ್ಕೊಬೇಕು, ಬಿಟ್ಟು ಓಡಬೇಕು ಸ್ಥಳದಿಂದ. ಅದರ ನಮಗೆ ಧೈರ್ಯ ಕೇಳಬೇಕು. ಆವಾಗ ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರ ಇಲ್ವೋ ಅಂತಾನೆ ಆಶೀರ್ವದಿಸ್ತಾರೆ. ಆ ಬೂದಿ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡ್ಕೊಂಡಾಗ ನಮ್ಮಲ್ಲಿ ಶುದ್ಧೀಕರಣ ಆಗ್ತದೆ. ಯಾಕೋಬ್ ಯೋಚನೆ ಮಾಡಿದ್ದೀನಿ, ಅಪ್ಪನಂತ ಆಶೀರ್ವಾದ ತಗೊಂತಾರೆ, ಆದ್ರೆ ಆಸ್ತಿಲಿ ಎಷ್ಟು ತಗೊಂಡ್ರು ಪಾಲು? ಒಂದೇ ಒಂದು ಪೈಸಾ ಇಲ್ಲ ರೀ, ಬರೀ ಕೈನಲ್ಲಿ ಹೋಗ್ತಾರೆ ನೋಡಿರ್ತೀರಿ. ಅದರ ಪಾಪರಾಗಿ ಹೋಗ್ತಾರೆ, ದೇವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಇದೇ ಥರ ನಾವು ದೇವ್ರ ಎಲ್ಲ ತ್ಯಾಗ ಮಾಡಿದವಾಗ, ಈವನ್ ಸಭೆನೇ ಬಿಟ್ಬಿಡ್ತೀನಿ, ಬ್ಯಾಬಿಲೋನೇ ಬಿಟ್ಬಿಡ್ತೀನಿ, ಸತ್ಯ ಎಲ್ಲ ಸೇರಿದ್ರೆ ಬಿಟ್ಬಿಡ್ತೀನಿ ಅಂತಂದ್ರೆ ದೇವ್ರು ನಮ್ಮನ್ನ ಕೈ ಬಿಟ್ಬಿಡ್ತಾರೆ ಅಂದ್ರೆ ಕೈ ಬಿಡೋರಿ. ಆ ಕೈ ಬಿಡಲ್ಲ ಅಂತ ನಂಬಿಕೆ ನಮ್ಗೆ ಇರ್ಬೇಕ್ರಿ ಅಷ್ಟೇ. ಯಾಕೊಬ್ಬನ ಕೈ ಬಿಟ್ರ ಎಷ್ಟು ದೊಡ್ಡ ಶ್ರೀಮಂತನಾಗ್ಬಿಟ್ಟ ಯೋಚನೆ ನೋಡಿ. ಅಬ್ರಹಾಮನ ಮೊಮ್ಮಗ, ಅವನೇ ಮಲ್ಟಿ ಮಿಲಿಯನ್ ಅಂದ್ರೆ ಅವ್ರ ತಾತನ ಆಸ್ತಿಲಿ ಒಂದು ಪೈಸಾ ಮುಟ್ಟಿಲ್ಲ ರೀ. ಅದರ ನೋಡ್ಬೇಕಾರೆ ಯಾಕೊಬ್ಬನು ಅಷ್ಟು ದೊಡ್ಡ ಆಶೀರ್ವಾದ ಮುಟ್ಟಿ. ಇವತ್ತು ಇಸ್ರೇಲ್ ರಾಜ್ಯ ನಿಂತಿರೋದೇ ಯಾಕೊಬ್ಬನ ಹೆಸರಲ್ಲಿ. ಈ ಬೂದಿ ನಮ್ಮ ಒಂದು ಜೀವಿತದಲ್ಲಿ ಅಪ್ಲೈ ಮಾಡ್ಕೊಂಡಾಗ ನಮಗೆ ಶುದ್ಧೀಕರಣದ ಎಫೆಕ್ಟ್ ತರ್ತದೆ. ಅಲ್ವರ ದಾವೀದ್ ಪಾಪ ಮಾಡ್ಬಿಡ್ತಾನೆ, ತುಂಬಾ ಬೇಜಾರಾಗ್ಬಿಡ್ತಾನ್ರಿ. ಅದ ದೇವತ ಪ್ರಾರ್ಥನೆ ಮಾಡಿದಾಗ ದೇವ್ರನ್ನ ಪಾಪನೆಲ್ಲ ಕ್ಷಮಿಸಿ ಕ್ರಿಸ್ತನಿಗೆ ನೀನೇ ತಂದೆ ಅಂತ ಹೆಸರಿಡ್ತಾರೆ. ದಾವಿದನ ಕುಮಾರ ಅಂತ ಕ್ರಿಸ್ತನಿಗೆ ಕರೆದ್ರು. ಯೋಚನೆ ಮಾಡ್ರಿ, ಇವತ್ತು ಯಾರ ಕರೀತಾರ ದಾವಿದ್ ಮಾಡಿದ ಕೆಲ್ಸಗಳನ್ನ ನೋಡ್ಬಿಟ್ರೆ ದಾವಿದನ ಕುಮಾರ ಕ್ರಿಸ್ತನ್ನ ಹೋಲಿಕೆ ಮಾಡಕ್ಕಾರ ಆಯ್ತದ? ಮಾಡೋರು ನೋಡಿ ದೇವ್ರ ಬೈಬಲಲ್ಲಿ. ಅವ್ರು ಯಾಕೆ ಅಂತಂದ್ರೆ ಕೆಂದ ಕಳ ಇವರೆಲ್ಲ. ಇವರೆಲ್ಲ ಹೆಂಗಿತ್ತಂತೆ, ಕೆಂದಾಕಳ ಥರ ಇತ್ತಂತೆ. ಯೋಚನೆ ಮಾಡ್ರಿ, ಆ ಕಾಲದಲ್ಲಿ ಒಂದು ಕೆಂದಾಕಳಕ್ಕೆ ಇಷ್ಟು ಪವರು ಏನ್ರಿ. ಒಂದು ಶವ ಮುಟ್ಟಿರೋಂಥ ಮನುಷ್ಯನ್ನ 7 ದಿನ ಅಶುದ್ಧವಾಗಿರೋಂಥ ಮನುಷ್ಯನ್ನ ಶುದ್ಧ ಮಾಡಕ್ಕೆ ಅಷ್ಟು ಪವರ್ ಇತ್ತಂತೆ. ಅಂದ್ರೆ ಯೇಸು ಕ್ರಿಸ್ತನ ರಕ್ತ ಇದೇ ಪವರ್ಫುಲ್. ದಾವಿದನ್ನ ಒಂದು ಬೂದಿ, ಯಾಕೋಬಿನ ಬೂದಿ, ಯೋಸೆಫಿನ ಬೂದಿನೇ ಎಷ್ಟು ಪವರ್ಫುಲ್ ಅಂದ್ರೆ ಕ್ರಿಸ್ತನ ಒಂದು ಬೂದಿನ ಎಷ್ಟು ಪವರ್ಫುಲ್, ಅವ್ರ ರಕ್ತ ಎಷ್ಟು ಪವರ್ಫುಲ್ ಇದೆ ಅಲ್ವರ. ಓದಿ ವಾಕ್ಯ ಅಂತೀನಿ, ಇಬ್ರಿಯರು 9ನೇ ಅಧ್ಯಾಯ 13 ಮತ್ತು 14, Hebrews 9:13 and 14. ಓದ್ರಿ ಬ್ರದರ್ ಸಿಸ್ಟರ್ಸ್, ಯಾರಾದ್ರ? ಓತೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾನಂದನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಿಲ್ಲವೇ? ನೋಡ್ರ ಏನ್ರಿ, ಅದೇ ಎಷ್ಟು ಮಾಡ್ತಾರೆ ಅಂದ್ರೆ ಇನ್ನು ಯೇಸು ಕ್ರಿಸ್ತನ ರಕ್ತ ನಮ್ನ ಎಷ್ಟು ಮಾಡ್ಬೋದಪ್ಪ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಕರ್ತನಲ್ಲಿ ಇದೇ ಆ ಕೆಂದ ಕಳ ಅಲ್ವರ. ಮೋಸೆಸ್ ಏನ್ರಿ, ಮೋಸೆಸ್ ಏನ್ ಮಾಡಿದ್ರ, ವಯಸ್ಸಿಗೆ ಬಂದ ಮೇಲೆ ಫಾರೋನ ಮಗಳ ಕುಮಾರನಿಂದು ಬೇಡ ಅಂತ ಹೇಳಿದ್ದು ನಂಬಿಕೆ ಅಂತ ಹೆಬ್ರಿಯ ಪತ್ರಿಕೆಯಲ್ಲಿ ಓದ್ತೀರಿ. ಯಾವ ಬೇಡ ಅಂತ ಹೇಳಿದ್ದು? ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಎಲ್ಲ ಮುದಿ ವಯಸ್ಸಲ್ಲಿ ಎಲ್ಲ ಆಸ್ತಿಲಿ ಇಸ್ಕೊಂಡು ನಿಮ್ಮಲ್ಲಿ ಬೇಡ ಮಾಟಾಟ ಅಂತ ಹೇಳಿದ್ದಾರೆ. ವಯಸ್ಸಿಗೆ ಬರ್ಬೇಕು, ಜ್ಞಾನ ಬಂದ್ಬೇಕಾರೆ. ನಾವು ವಯಸ್ಸಿಗೆ ಬಂದು ಜ್ಞಾನ ಬಂದು ಏನು ಮಾಡ್ತೀವಿ, ಚೆನ್ನಾಗಿ ದುಡ್ಡು ಮಾಡೋಕೆ ಕಲಿತೀವಿ ನೋಡಿದ್ದೀವಿ. ಇವ್ರು ಹೆಂಗೆ ಕಲ್ತಾರೆ ನೋಡಿದ್ರಿ, ದುಡ್ಡನ್ನೇ ಬೇಡ ಅಂತ ನೋಡಿದ್ದೀರಿ. ಏನ್ರಿ ಎಲ್ಲ ಫೇತ್ ವಾರಿಯರ್ಸ್ರೇ. ಇದೇ ಕೆಂಪು ಕುದುರೆ ಅವರೆಲ್ಲ ಹೋಗಿರೋದು ಯಾವ ದಿಕ್ಕಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನು, ದಕ್ಷಿಣ ದಿಕ್ಕು. ಅದರ ನೀವು ಹೇಳ್ರಿ, ದಕ್ಷಿಣ ದಿಕ್ಕು ಅಂದ್ರೆ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಅದರ ಕಂಡಿಡೀನಿ ಯಾವುದು ಅಂತ ಬಿಟ್ಟಲ್ಲ. ಇವಾಗ ಅದಕ್ಕಿಂತ ಮುಂಚೆ ಕಪ್ಪು ಕುದುರೆಗೆ ಬರೋಣ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ದಕ್ಷಿಣ ದಿಕ್ಕು ಏನು ನಮ್ಗೆ ಗೊತ್ತಾಗ್ತದೆ ಅಲ್ವರ. ನೋಡಿ, ಇವಾಗ ನೆಕ್ಸ್ಟ್ ಕುದುರೆ ಯಾವ್ದಪ್ಪ ಅಂದ್ರೆ ಕಪ್ಪು ಕುದುರೆ ಅಂತ ನೋಡ್ತೀರಿ. ಈ ಕಪ್ಪು ಕುದುರೆ ಏನ್ರಿ, ಯಾವ ಡೈರೆಕ್ಷನ್ಗೆ ಹೋಯ್ತು ಅಂತಂದ್ರೆ ಉತ್ತರ ದಿಕ್ಕಿಗೆ ಹೋಯ್ತು ಅಂತ ನೋಡ್ತೀರಿ. ಸರಿ, ಬೈಬಲಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅರ್ಥ ಇದೆ ಅಂದ್ರೆ ಎಸ್, ಎಲ್ಲದಕ್ಕೂ ಅರ್ಥ ಇದೆ. ಇವೆಲ್ಲ ನಮ್ಮ ಹೈಯರ್ ಕ್ಲಾಸಸ್ ಇದೆ. ಯಾರು ಕಾನ್ಸಂಟ್ರೇಟ್ ಮಾಡ್ಕೊಂತಾರೋ
ಏನ್ರಿ ಯಾರು ದೇವತೆ ಒಡಂಬಡಿಕೆ ಮಾಡ್ಕೊಂಡು ದೇವ್ರ ಮಾರ್ಗದ ನಡೀತಾರೋ ಅವ್ರಿಗೆ ಅಂತ ಸ್ಪೆಷಲ್ ಕ್ಲಾಸಸ್ ಇರ್ತಾರೆ ವಾರದಲ್ಲಿ ಎವ್ರಿ ಡೇ ಇರ್ತಾರೆ. ಅದೆಲ್ಲ ಹೈಯರ್ ಸ್ಟಡೀಸ್ ಇರ್ತಾರೆ. ಅದೆಲ್ಲ ನೋಡೋಣ ಆಮೇಲೆ ಅದಲ್ಲೆಲ್ಲ ಇವೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ದೇವ್ರ ಚಿತ್ತ ಇದ್ರೆ, ನಿಮಗೆ ಆಸಕ್ತಿ ಇದ್ರೆ, ದೇವರ ಪ್ರೀತಿ ಇದ್ರೆ, ಅದನ್ನ ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆ ಮುಗ್ತಾರೆ ಅಂತ ಸರಿಯಾದ ರೀತಿಯಲ್ಲಿ ದೀಕ್ಷೆ ನೋಡ್ಸ್ಕೊಂಡವ್ರಿಗೆ ಇದನ್ನ ನಾವೇನ್ ಮಾಡ್ತೀರಿ ಅದನ್ನ ಎಲ್ಲ ರೀತಿ ಹೇಳ್ಕೊಡ್ತೀರಿ. ಸರಿ, ಇವಾಗ ಏನ್ ಮಾಡೋಣ, ಉತ್ತರ ದಿಕ್ಕು ಅಂದ್ರೆ ಏನು ಬೈಬಲಲ್ಲಿ ಅಂತಂದ್ರೆ, ದೇವರ ಸ್ಥಳ ಹಾ ವೆರಿ ಗುಡ್ ಬುದ್ಧ, ದೇವರ ಸ್ಥಳ. ವೆರಿ ಗುಡ್. ಎಲ್ಲಿದೆ? ಕೀರ್ತನ 75:6 ಓದಿ. 75:6. ಕರೆಕ್ಟ್ ಬುದ್ಧ, ಓದಿ ರಾಜೇಂದ್ರ ಬುದ್ಧ. ಕೀರ್ತನೆ 75:6 ಓದಿ ಬುದ್ಧ. ಓದಿ ಬುದ್ಧ. ಹೌದು, 75:6. ಯಾಕೆಂದರೆ ಉದ್ಧಾರವು ಮೂಢನಿಂದಾಲಿ ಪೊಣದಿಂದಾಲಿ ಹಣದಿಂದಾಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನ್ನು ತೆಗೆದು ಇನ್ನೊಬ್ಬನ್ನು ಸ್ಥಾಪಿಸುತ್ತಾನೆ. ನೋಡ್ರಾ? 48:2. ಹಾ ನೋಡ್ರಿ ಏನ್ ಹೇಳ್ತಾರೆ ದೇವರ ಸ್ಥಳ ಅಲ್ಲಿ. ಏನ್ ಹೇಳ್ತಾರೆ? ಉದ್ಧಾರವು ಇಲ್ಲಿಂದ ಬರಲ್ವಂತೆ. ಮೂಢನಿಂದಾಗಲಿ ಪೊಣದಿಂದಾಲಿ ಹಣದಿಂದ ಬರಲ್ಲ. ಬರಲ್ಲ. ಮತ್ತೆ ಇನ್ಯಾವ್ದು ದಿಕ್ಕಿಂದ ಪೂರ್ವ, ಬರ್ತದೆ? ಪಶ್ಚಿಮ, ದಕ್ಷಿಣ ಇಲ್ಲ, ಉತ್ತರ. ಹಾಗಾದ್ರೆ ಉತ್ತರದಲ್ಲಿ ಬರ. ಹಂಗಾರೆ ಪ್ರಮೋಷನ್. ರಾಜಾದಿರಾಜನ ಪಟ್ಟಣವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದೆಲ್ಲ ಕಂಗೊಳಿಸುತ್ತಿರುವುದು. ನೋಡ್ರ ಏನಂತಾರೆ? ಉನ್ನತ ರಾಜ್ಯನ ಪರ್ವತವು ಸಿಂಹಾಸನ ಎಲ್ಲಪ್ಪ ಇದೆ ಅಂದ್ರೆ ಉತ್ತರ ದಿಕ್ಕಲ್ಲಿರುತ್ತೆ. ಉತ್ತರ ದಿಕ್ಕು. ಅಂದ್ರೆ ದೇವ್ರು ಇರೋದೆ ನಾರ್ತ್ ಡೈರೆಕ್ಷನ್. ಪ್ರಮೋಷನ್ ಬಂದ್ರೆ ಇಲ್ಲ ಬರ್ಬೇಕು, ಅವರಿಂದಾನೇ ಬರ್ಬೇಕು. ಅದಕ್ಕೆ ಸೇತನ ಏನ್ ಆಸೆ ಪಟ್ಟ? ನಾನು ಉನ್ನತನಿಗೆ ಸರಿ ಸಮಾನ ಆಗ್ತೀನಿ, ನನ್ನ ಸಿಂಹಾಸನ ಎಲ್ಲಿ ಏರಿಸ್ತೀನಿ? ಉತ್ತರ ದಿಕ್ಕಲ್ಲಿರುವಂತ ಸುರಗಣ ಪರ್ವತದ ಮೇಲೆ ಪರ್ವತ ನೋಡಿರ್ತೀನಿ. ಏಷಾಯ 14:13 ಓದಿ. ಐಸಯ 14:13 ಓದ್ರಿ. ಎಲ್ಲಿ? ಪ್ರಜ್ವಲ್ ಬ್ರದರ್, ಸೈಮನ್ ಬ್ರದರ್, ಸ್ಟೆಫನ್ ಜೋಸಫ್ ಬ್ರದರ್. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ನೋಡ್ರ, ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವನು. ಎಲ್ಲಿ? ಉತ್ತರ ದಿಕ್ಕಲ್ಲಿ. ಯಾಕೆ ಉತ್ತರ ದಿಕ್ಕು? ದೇವರಿರೋದೇ ಉತ್ತರ ದಿಕ್ಕಲ್ರಿ ಅಲ್ವ? ಅದಕ್ಕೆ ಸೇದಾನ ಮಾಡ್ತಾನೆ, ಅಲ್ಲಿಗೆ ಹೋಗ್ಬೇಕು, ಅವ್ರಕ್ಕಿಂತ ಮೇಲೆ ಇರ್ತೀನಿ. ಅದಕ್ಕೆ ನಾರ್ತ್ ಅಂದ್ರೆ ಪರಲೋಕ ಬೈಬಲಲ್ಲಿ ಅರ್ಥ ಮಾಡ್ಕೊಳ್ರಿ ಅಲ್ವರ? ಸರಿ, ಇವಾಗ ಈ ಕುದುರೆ ಪರಲೋಕಕ್ಕೆ ಹೋಯ್ತಂತೆ, ಕಪ್ಪು ಕುದುರೆ ಅಲ್ವರ? ಹಂಗಾರೆ ದೇವ್ರ ಯೋಜನೆಯಲ್ಲಿ ಪರಲೋಕಕ್ಕೆ ಹೋಗುವಂತ ಫಸ್ಟ್ ಗುಂಪು ಯಾವುದು ಹೇಳ್ರಿ? ಯಾವ್ದು? ಸಭೆ. ಸಭೆ. ಸಭೆ ಅಂದ್ರೆ ಎಷ್ಟು ಜನ? ಬ್ರದರ್ ಸಭೆ ಅಂದ್ರೆ 1,44,000. ಅವ್ರಿಗೆ ನಂಬರ್ ಇದೆಯಾ? ಎಸ್, 1,44,000. 1,44,000. ಈ 1,44,000 ಜನ ಗುಂಪು ಹೋಗ್ಬೇಕಾದ್ರೆ ಕಪ್ಪು ಕುದುರೆಯಲ್ಲೇ ಹೋಗ್ಬೇಕು. ಏನು ಕಪ್ಪು ಕುದುರೆ ಅಂತಂದ್ರೆ? ಕಪ್ಪು ಅಂದ್ರೆ ಏನು ಬೈಬಲಲ್ಲಿ? ಕಪ್ಪು ಅಂದ್ರೆ ಬೈಬಲಲ್ಲಿ ಕಷ್ಟ, ಸಂಕಟ, ತೊಂದರೆ, ವೇದನೆ. ಏನಪ್ಪಾ ಇಷ್ಟು ಡಲ್ ಆಗಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಜೀವನ ಫುಲ್ ಕತ್ಲಾಗ್ಬಿಟ್ಟಿದೆ, ನನ್ನ ಜೀವನದಲ್ಲಿ ಬೆಳಕೆ ಇಲ್ಲ, ಕತ್ಲಲ್ಲಿ ತುಂಬೋಗ್ಬಿಟ್ಟಿದೆ. ಕತ್ಲಲ್ಲಿ ಏನ್ರಿ? ಕಷ್ಟ ಸಂಕಟಗಳು. ಪರಲೋಕಕ್ಕೆ ಹೋಗ್ಬೇಕಾರೆ ಸುಖಕರವಾಗಿ ಪರಲೋಕಕ್ಕೆ ಹೋಗಲ್ಲ ರೀ. ಎಲ್ಲ ಹೇಳ್ತಾರಲ್ಲ, ಯೇಸು ಕ್ರಿಸ್ತು ನಾಮ ನಂಬಿದ್ರೆ ಮುಗಿತು, ಈ ಕ್ಷಣ ಇವತ್ತೇ ನೀವೆಲ್ಲ ಹೋಗ್ಬಿಡ್ತೀರಾ, ಪರಲೋಕಕ್ಕೆ ಹೋಗ್ಬಿಡ್ತೀರಾ. ಅವತ್ತೇ ಪರಲೋಕ ಹೋಗ್ಬೇಕಾ? ಅವತ್ತೇ ಹೋಗ್ಬಿಡ್ತೀರಾ. ಹಂಗ ನಾವೆಲ್ಲ ಬೈಬಲ್ ಓದ್ಬೇಕು, ಟೆನ್ಷನ್ ಹೆಂಗಪ್ಪ ತಗೊಬೇಕು? ಬೈಬಲ್ ಏನಕ್ಕೆ ಹೇಳ್ತಾರೆ? ನಿಮ್ಮ ರಕ್ಷಣೆ ನೀವೇ ಸಾಚ್ಕೊಳ್ಳಿ, ಬಹು ನಡುಕದಿಂದ, ಬಹು ಭಯಭೀತಿಯಿಂದ ನೀವು ರಕ್ಷಣೆ ಸಾಕೊಳ್ಳೋದು ಯಾಕೆ ಹೇಳ್ಬೇಕು? ಹಂಗೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಏನ್ರಿ? ಪರಲೋಕ ರಾಜ್ಯಕ್ಕೆ ಓದ್ಬೇಕಾರೆ ಹಿಂಗೆ ಹೋಗ್ಬೇಕು ನೋಡಿ. ಅಪೊಸ್ತಲ ಕೃತ್ಯಗಳು 14:22 ಓದಿ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು. ಪರಲೋಕ ರಾಜ್ಯಕ್ಕೆ ಹೆಂಗ್ ಹೋಗುತ್ತೆ? ಬಹು ಕಷ್ಟ ಸಂಕಟಗಳನ್ನ ತಾಳಿ ಕಪ್ಪು ಕುದುರೆಯಲ್ಲೇ ಹೋಗ್ಬೇಕ್ರಿ. ಹಂಗೆ ಹೋಗಕ್ಕೆ ಸಾಧ್ಯ. ಯೇಸು ಕ್ರಿಸ್ತ ಹಿಂಗ್ ಹೋದ್ರು ಭೂಲೋಕದಲ್ಲಿ, ಹಂಗೇ ಬಂದರು. ಅದರ ಲಕ್ಸುರಿಯಸ್ ಆಗಿ ಅವ್ರ ಮನೇಲಿ ಹುಟ್ಟಿದ್ರು, ಚಿನ್ನದ ತೊಟ್ಲಲ್ಲಿ ಬೀಳಿದ್ರು, ಚಿನ್ನದ ಸ್ಪೂನಲ್ಲಿ ತಿಂದ್ರು. ಅದರ ಆರಾಮಾಗಿ ಏನೂ ಕೆಲಸ ಮಾಡಿದಿರ ಸೈಲೆಂಟಾಗಿ ಹಂಗೆ ಬೆಡ್ ಮೇಲೆ ಹಂಗೇ ಮಲ್ಕೊಂಡ್ಬಿಟ್ರು, ಹಂಗೇ ಹೊಟ್ಟೋಗ್ಬಿಟ್ರ ಯೇಸು ಕ್ರಿಸ್ತು? ಯೇಸು ಕ್ರಿಸ್ತು ಹೆಂಗಿದ್ದಂತೆ ಭೂಲೋಕದಲ್ಲಿ? ಹುಟ್ಟಬೇಕಾರೇ ಕಷ್ಟ, ಹುಟ್ಟಿದ್ದೇ ಪ್ಲಾಟ್ಫಾರ್ಮಲ್ಲಿ, ಬೆಳೆದಿದ್ದು ಇನ್ನೊಂದು ಹೋಲ್ಸ್ ಊರಲ್ಲಿ. ಅದರ ಸೇವೆ ಮಾಡಿದ್ದು ಅವ್ರು ಯಾರು ಸೇವೆ ಮಾಡಿದ್ರು ಏನ್ರಿ? ಅವ್ರು ಒಬ್ರು ಬೆಲೆನೇ ಕೊಡಲಿಲ್ಲ.
ಪ್ರವಾದಿ ತನ್ನ ಸ್ವಂತ ಮನೇಲಿ ಏನಿಲ್ಲ ಅವ್ರಿಗೆ ಮರ್ಯಾದೆನಿಲ್ಲ ಅಂತ ಅಂದ್ಬಿಟ್ರು. ಆ ಥರ ವಾಕ್ಯ ನೆರವೇರ್ತು. ಶಿಲ್ಬೆ ಮೇಲೆ ಸಾಯ್ಬೇಕಾದ್ರೆ ಅವ್ರ ಸಂಗಡ ಏನಿರುತ್ತೆ, ಯಾರು ಇಲ್ಲ, ಒಬ್ಬಂಟಿನಾಗಿದ್ದೇ ದೇವ್ರೆ ಅಲ್ರ. ಎಲ್ಲರೂ ಏನ್ ಮಾಡೋರಂತೆ, ಹಾ, ಕೈ ಬಿಟ್ಬಿಟ್ಟವ್ರೆ. ಅದರ ಕರ್ತನಲ್ಲಿ ಪ್ರೀತಿಗಳೇ, ಯೇಸು ಕ್ರಿಸ್ತು ಹೆಂಗಂತೆ ಹೋಗಿದ್ದು ಓದಿ. ಇಬ್ರಿಯರು 5:8 ಓದಿ. ಇಬ್ರಿಯರಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯ. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲ್ತುಕೊಂಡನು. ನೋಡೋಣ, ಅನುಭವಿಸಿದಂಥ ಬಾಧೆಗಳಿಂದಲೇ ವಿಧೇಯತೆ. ಮಗನಾಗಿ ವಿಧೇಯತೆಯನ್ನು ವಿಧೇಯತೆಯನ್ನು ಕಲ್ತರು. ಹೆಂಗೆ ಮಗನಾಗಿದ್ರು ಸರಿ, ಹೆಂಗಪ್ಪ ವಿಧೇಯತೆಯನ್ನು ಕಲ್ತ್ಕೊಂಡ್ರು ಅಂತಂದ್ರೆ ಅನುಭವಿಸಿದ ಬಾಧೆಗಳು ಗೊತ್ತಾ. ಕಪ್ಪು ಕುದುರೆಯಲ್ಲಿ ಹೋಗಿ ಯೇಸು ಕ್ರಿಸ್ತು ಎಷ್ಟೋ ಪಾಠಗಳು ಕಟ್ಟೋರಂತೆ. ನಾವು ಆ? ನಾವು ಯಾವಾಗೂ ಅವಿಧೇಯರು. ಮಗನಾಗಿದ್ರು ವಿಧೇಯತೆ ಕಲ್ತ್ಕೊಂಡ್ರು. ನಾವು ಮಕ್ಕಳೇ ಅಲ್ಲ ರೀ, ಇವಾಗ ಮಕ್ಳು ಆಗ್ತಾ ಇದ್ದೀರಿ. ನಮ್ಮಲ್ಲಿ ವಿಧೇಯತೆನೇ ಇಲ್ಲ. ಹಂಗೆ ನಾವು ವಿಧೇಯತೆ ಕಲ್ತ್ಕೊಬೇಕಾ ಬೇಡವಾ? ಕಲ್ತ್ಕೊಬೇಕಾದ್ರೆ ನಮ್ಗೆ ಕಪ್ಪು ಕುದುರೆ ಬೇಕೇ ಬೇಕು. ಅದಕ್ಕೆ ಸಭೆ, ಯೇಸು ಕ್ರಿಸ್ತನ ಸಭೆ ಹೆಂಗವಳೆ ಕಲರ್ ನೋಡಿದ್ದೀರಾ? ಪರಮಗೀತೆ 1:5 ಓದ್ರಿ. ಪರಮಗೀತೆ 1:5 ಓದ್ರಿ. ಇಲ್ಲಿ ಜೋಸಫ್ ಬದರ, ರಾಜೇಂದ್ರ ಬದರ, ಸೈಮನ್ ಬದರ್, ಪ್ರಜ್ವಲ್ ಬದರ್ ಓದಿ. ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರು, ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳು. ನೋಡ್ರ ಹೆಂಗ ನೋಡತ್ತೆ ಸಭೆ, ನನಗೆ ಕಪ್ಪಾಗಿದ್ರು ಸೊಲೊಮೋನನ ಪರ್ದೆಗಳ ಚೆಂದಾಗಿದ್ದೀನಿ. ಅದರ ಏನ್ರಿ, ಮೋಸೆಸ್ ಹೆಂಡತಿ ಯಾವ್ರು? ಮೋಸೆಸ್ ಇತ್ತಲ್ಲ, ಮೋಸೆಸ್ ಅವ್ರ ಹೆಂಡತಿ ಯಾವ ಊರವಳ, ಯಾವ ದೇಶದವಳ? ಅಯ್ಯಯ್ಯೋ, ಮೋಸೆಸ್ ಬೈಬಲ್ ಇರೋದು ಮೋಸೆಸ್ನ ಕೇಳ್ತಾ ಇರೋದು. ನೀವು ಯಾರು ಮದುವೆಗೆ ಹೋಗಿಲ್ವಾ? ನಿಮ್ನ ಯಾರು ಕರೆದೇ ಇಲ್ಲ. ಮೋಸೆಸ್ ಹೆಂಡತಿ ಇಥೋಪಿಯಾದವಳು. ಇಥೋಪಿಯಾ ಅಂದ್ರೆ ಯಾವ ಊರು, ಯಾವ ದೇಶ ಇಥೋಪಿಯಾ ಅಂದ್ರೆ? ಆಫ್ರಿಕನ್ ಕಂಟ್ರೀಸ್. ಆಫ್ರಿಕಾ. ಏನ್ ಬೆಳ್ಳಿಕ್ಕಿರ್ತಾಳಲ್ಲ ಆಫ್ರಿಕಾವಳು. ಮೋಸೆಸ್ ಆಮೇಲೆ ಇದ್ದವನು ಮದುವೆ ಮಾಡ್ಕೊಂಡಿದ್ದು ಯಾರಂತೆ? ಇಥೋಪಿಯಾದವಳು. ಅದಕ್ಕೆ ಯೇಸು ಕ್ರಿಸ್ತನ ಸಭೆ ಹೆಂಗಿತ್ತು ನೋಡ್ರಿ ಅಂತೀನಿ. ಅಲ್ಲ ಏನು ಬೆಳ್ಳಿಕೆ, ಒಳ್ಳೆ ಸೂಪರು, ಟೊಮೆಟೊ ಥರ, ಆಪಲ್ ಥರ ಇಲ್ಲ, ಒಳ್ಳೆ ಫಿಗರ ಹೆಂಗೆ ನೋಡಿರ್ತೀನಿ. ಕಪ್ಪುಗಿದ್ರು ಸರಿ, ಅಂದ ಉಳ್ಳವಳು, ಚಂದ ಉಳ್ಳವಳು. ಸಭೆ ಕಪ್ಪುಗೈತೆ. ಏನು ಕಪ್ಪಾಗ್ಬಿಡೈತೆ? ಮುಂದಿನ ವಾಕ್ಯ ಓದಿಬಿಡ. ನೆಕ್ಸ್ಟ್ ವರ್ಸ್, ಸಾಂಗ್ಸ್ ಆಫ್ ಸೊಲೊಮನ್ 1st chapter 6th verse. ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ. ನೋಡ್ರ ಆಮೇಲೆ ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರು. ನೋಡ್ರ ಏನಾಗೈತಂತೆ, ಏನಕ್ಕೆ ಕಪ್ಪಗಾಗ್ಬಿಟ್ಟವಳೆ? ಸೂರ್ಯನ ಉಷ್ಣಾಂಶದ ಬಿದ್ಬಿಟ್ಟೈತ್ರಿ. ಸಹೋದರಗಳು ಹಿಂಸೆ ಕೊಟ್ಟಿರೋದ್ರಿಂದ ಕಪ್ಪಗಾಗ್ಬಿಟ್ಟವಳೆ ಅಲ್ವರ. ಏನು ಸೂರ್ಯ ಅಂದ್ರೆ ಏನು ಬೈಬಲಲ್ಲಿ? ಬಿತ್ತುವನ ಸಮಯದಲ್ಲಿ ಹೇಳ್ತಲ್ಲ, ಸೂರ್ಯನ ಏನ್ರಿ, ಸೂರ್ಯನ ಒಂದು ಏನು ಉಷ್ಣಾಂಶತೆಗೆ ಬೇರೆ ಒಣಗೋಗ್ಬಿಡ್ತು, ಅದು ಬೆಳಿಲಿಲ್ಲ. ಮುಳ್ಳುಗಳ ನಡುವೆ ಬಿತ್ತು ಅಂತ ಹೇಳ್ತಾರಲ್ಲ, ಏನಾದ್ರು ಸುಳ್ಳು. ಸೂರ್ಯನ ಉಷ್ಣಾಂಶ ಅಂದರೆ ಕಷ್ಟ, ಸಂಕಟ, ವೇದನೆಗಳು. ಆ ವೇದನೆಗಳಲ್ಲಿ ಸೂರ್ಯನ ಬೆಳಕಿಂದ ಸಭೆ ಕಪ್ಪಗಾಗ್ಬಿಟ್ಟವಳೆ. ಅದರ 3 ಹೊತ್ತು ಮನೆಯಲ್ಲೇ ಕೂತ್ಕೊಂಡು ಎ ಸಿಲಿ ಇದ್ರೆ ಹೆಂಗಿತ್ರಿ, ಬೆಳ್ಳಕ್ಕಿತ್ರಿ. ಆಚೆ ಕಡೆ ಕಷ್ಟಪಟ್ಟು ದುಡಿದ್ರೆ ಹೆಂಗತ್ತೀರಿ ನಾವು, ಕಪ್ಪಗಾಗೋಯ್ತೀರಿ ಅಲ್ದ್ರ. ಏನಕ್ಕೆ ಕಪ್ಪಗಾಗ್ಬಿಡಿ ಅಂದರೆ 3 ಹೊತ್ತು ಕ್ರಿಕೆಟ್ ಆಡ್ತಾನೆ, ಫೀಲ್ಡಲ್ಲಿ ಇರ್ತಾನೆ. ಸೂರ್ಯನ ಬೆಳಕು, ಕಷ್ಟ ಸಂಕಟದ ಸಭೆ ಏನಾಗ್ಬಿಡಿದೆ, ಕಪ್ಪಗಾಗ್ಬಿಡಿದೆ. ಅದರ ಸಹೋದರು ಹಿಂಸೆ ಕೊಟ್ಟಿರೋದ್ರಿಂದ, ಯಾವ ಸಹೋದರಗಳು? ಸುಳ್ಳು ಸಹೋದರಗಳಿದಾರಲ್ಲ, ಅವ್ರ ಹಿಂಸೆಯ ದೆಸೆಯಿಂದ ನಿಜವಾದ ಸಭೆ ಕಷ್ಟ ಸಂಕಟಲ್ಲಿ ಬಂದಿರೋದ್ರಿಂದ ಈ ಕಪ್ಪು ಕುದುರೆಯಲ್ಲಿದೆ. ಹಿಂಗಿದ್ರೇನೆ ಏನ್ರಿ ನಲ್ಲನು, ಏನ್ರಿ ಇವಳ ಲಾವಣಿಯನ್ನು ನೋಡಿ ಏನ್ ಮಾಡೋದು, ಮೆಚ್ಕೊಂಡು. ಅದಕ್ಕೆ ಕಪ್ಪು ಕುದುರೆಯಲ್ಲಿ ನಾವು ಸಭೆ ಆಗ್ಬೇಕು ಅಂದ್ರೆ ಕಷ್ಟ ಸಂಕಟಗಳ ಮುಖಾಂತರ ನಾವು ಹೋಗ್ಬೇಕ್ರಿ. ನೋಡಿ, ಇದೇ 2ನೇ ರಥ. ಅದಕ್ಕೆ ನೋಡ್ತಿರಲ್ಲ, ಏನ್ ನೋಡ್ತೀವಿ, ಪರಲೋಕ ರಕ್ಷಣೆಗೆ ಅಂತ ಮೊದಲನೇ ಒಂದು ರಥ ಯಾವ್ದಪ್ಪ ಅಂದ್ರೆ ಕಪ್ಪು ಕುದುರೆಗಳು. ಅಂದ್ರೆ ಪರಲೋಕ ರಕ್ಷಣೆಗೆ ಹೋಗ್ಬೇಕಂದ್ರೆ ನಮ್ಗೆಲ್ಲ ತರ ಕಷ್ಟ ಸಂಕಟಗಳು ಬೇಕು. ಅದರಲ್ಲಿ ನಾವು ತೇರ್ಗಡೆ ಆಗಿ ಪಾಸ್ ಆಗಿ ಸಕ್ಸಸ್ಫುಲ್ ಆಗಿ ನಮ್ಮ ಕ್ರೀಟನ ಗೆಲ್ಲರಾಗಿರ್ಬೇಕು. ಓಕೆನಾ? ಸರಿ, ನೆಕ್ಸ್ಟ್ ಏನ್ ನೋಡ್ತೀವಿ, ರಥದಲ್ಲಿ ಬಿಳಿ ಕುದುರೆಗಳು ಕಪ್ಪು ಕುದುರೆ ಫಾಲೋ ಮಾಡ್ಕೊಂಡು ಹೋಯ್ತಂತೆ. ಅದರ ಅಂದ್ರೆ ಇದೇನಿದು, ಸೇಮ್ ಡೈರೆಕ್ಷನ್. ಅದರ ಅಂದ್ರೆ ಏನು, ನಾರ್ತ್ ಡೈರೆಕ್ಷನ್. ಅಂದ್ರೆ ಪರಲೋಕ ರಕ್ಷಣೆಗೆ ಹೋಗುವಂತ ಇನ್ನೊಂದು ಗುಂಪು. ಅದರ ಈ ಒಂದು ಸಭೆನ ಫಾಲೋ ಮಾಡ್ಕೊಂಡು ಹೋಗುವಂತ ಇನ್ನೊಂದು ಗುಂಪು ಯಾವ್ದಪ್ಪ? ಪರಲೋಕ ರಕ್ಷಣೆಗೆ ಹೋಗೋದು ಯಾವ್ದು ಇನ್ನೊಂದು ಗುಂಪು ಹೇಳಿ? ದೊಡ್ಡ ಸಮೂಹ. ವೆರಿ ಗುಡ್. ಅದರ ದೊಡ್ಡ ಸಮೂಹ 2ನೇ ಗುಂಪು. ಇವ್ರಿಗೂ ಬಿಳಿ ಬಣ್ಣಕ್ಕೆ ಸಂಬಂಧ ಇದೆಯಾ ಅಂದ್ರೆ ಎಸ್, ಸಂಬಂಧ ಇದೆ. ಪ್ರಕಟಣೆಯಲ್ಲಿ 7ನೇ ಅಧ್ಯಾಯದಲ್ಲಿ ಏನ್ ನೋಡ್ತೀರಿ? ಅದರ ಒಂದು ದೊಡ್ಡ ಸಮೂಹ ನೋಡ್ತೀರಿ. ಎದೆ ಬಿಳಿ ನಿಲುವಂಗಿನ ತಟ್ಟಿಕೊಂಡು
ಕೈನಲ್ಲಿ ಖರ್ಜೂರ ಗರಿ ಇಟ್ಕೊಂಡು ಸಿಂಹಾಸನ ಮುಂದೆ ನಿಂತಿರೋದನ್ನ ಕಂಡೇನು ಅಂತ ಹೇಳ್ತಾರೆ. ಓದಿ ನೋಡೋಣ. ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತಹ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಹ್ಮ್ ಅವ್- ಹ್ಮ್ ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರೂ ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ನೋಡ್ರ, ಸಿಂಹಾಸನ ಮುಂದೆ ನಿಂತಿದ್ರು ಅಂತಂದ್ರೆ ಸಿಂಹಾಸನ ಮೇಲೆ ಕೂತಿಲ್ಲ ರೀ. ಹಂಗ ಸಿಂಹಾಸನ ಕೂತಂತ ಅವಕಾಶ ಕಳ್ಕೊಂಡಿದ್ದಾರೆ ಅವರು. ಅದರಿಂದ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಕನ್ಯೆ ಮುಂದೆ ಹೋಗ್ತಾ ಇದ್ರೆ ಕನ್ಯೆನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಂತ ಇವ್ರಲ್ಲ ಆ ಎಲ್ಲ ಏನು ಸಖಿಯರು, ಕನ್ಯೆ ಮದುವೆ ಆಗೋಳು ನಿಂತ ರಾಜನಿಂದ ಹೊಟ್ಟೋಗ್ಬಿಟ್ರು. ಇವರಂತೆ ಕನ್ಯೆಗಳ್ತದೆ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಅದರ ಏನು ಬ್ರೈಡ್ ಹೋಗ್ಬಿಟ್ರು. ಇವರು ಬ್ರೈಡ್ಸ್ ಕಂಪ್ಯಾನಿಯನ್ ಇವರೆಲ್ಲ ಅಲ್ದ್ರ. ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಖರ್ಜೂರ ಗರಿ ಅಂತಂದ್ರೆ ಇವ್ರು ಜಯ ಹೊಂದವ್ರೆ. ಯಾವಾಗ ಜಯ ಹೊಂದವ್ರೆ? ಕಷ್ಟ ಸಂಕಟ ಹಿಂಸೆಗೆ ಒಳಗಾದವಾಗ ಮಾತ್ರ ಜಯ ಹೊಂತಾರೆ ಹೊರತು ಇವರು ವಾಲೆಂಟ್ರಾಗಿ ಜಯ ಹೊಂದೋದಿಲ್ಲ. ಅದರಿಂದ ಇವ್ರು ಏನ್ ಮಾಡೋರು ಅಂತ ಇಲ್ಲ ಅವ್ರ ಅದಕ್ಕೆ ಕೇಳ್ತಾರಲ್ಲ, ಅಲ್ಲಿ ಹಿರಿಯರ ಬಗ್ಗೆ ಕೇಳ್ತಾರೆ, ಏನಕ್ಕೆ ಇವರು ಬಿಳಿ ನಿಮಗೆ ಹಾಕಿದ್ರೆ ಯಾರು ಇವರು ಅಂತ ಕೇಳಿದ್ರೆ ಇವರು ಮಹಾಹಿಂಸೆಯಿಂದ ಬಂದಿರೋದಂತೆ. ಅಲ್ಲರ ನೀತಿ ವಸ್ತ್ರ ಕೊಟ್ಟಾರೆ. ಆ ನೀತಿ ವಸ್ತ್ರ ದಿನ ಏನ್ ಮಾಡೋಕೆ ಶುಭ್ರ ಮಾಡ್ಕೊಂಡು ನೀಟಾಗಿ ಇಟ್ಕೊಬೇಕು. ಯಾವಾಗ ಇದು ಶುಭ್ರ ಮಾಡೋದು ಬಿಟ್ಬಿಡ್ತಾರೋ, ಹೊಲ್ಸು ಮಾಡ್ಕೊಂತಾರೋ, ಆವಾಗ ಕರೆ ಬಿದ್ದ್ಬಿಡ್ತಾರೆ. ಈ ಕರೆನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಟ್ಟೆನೇ ಹಾಳಾಗ್ಬಿಡ್ತಾರೆ. ಅದರಿಂದ ಇವ್ರದ್ದು ಏನ್ ಮಾಡ್ತಾನೆ, ಇವರು ಹಾಳಾಗಿರೋದ್ರಿಂದ ಇವ್ರ ನೀತಿ ವಸ್ತ್ರ ಅಶುದ್ಧವಾದಂಥ ಕಾರ್ಯಗಳನ್ನು ತುಂಬಿರೋದ್ರಿಂದ ಇದನ್ನ ಪರಲೋಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಮಹಾಹಿಂಸೆಗೊಳಗೆ ಮಾಡ್ತಾರೆ. ಮಹಾಹಿಂಸೆಗೊಳಗೆ ಮಾಡಿದವಾಗ ಇವರು ತನ್ನನ್ನು ತಾನೇ ಶುದ್ಧಿ ಮಾಡಿಕೊಂಡು ಆವಾಗ ಪರಲೋಕ ರಕ್ಷಣೆಗೆ ಬರ್ತಾರೆ. ಆದರೆ ಅಷ್ಟೊತ್ತಿಗೆ ಟೈಮ್ ವಿಲ್ ಬಿ ಲೇಟ್. ಡೋರ್ ಏನಾಗಿರ್ತದೆ, ಮುಚ್ಚಿರ್ತದೆ. ಚಿಕ್ಕ ಹಿಂಡಿಗೆ ಇವರು ಪಾಲಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರ ಹೆಂಗ್ ಗೊತ್ತ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನ ಒಂದು ಕ್ಯಾರೆಕ್ಟರ್ನ ಪರೀಕ್ಷೆ ಮಾಡ್ತಾರಂತೆ, ಅವನು ಏನೇನ ಮೇಲೆ ಕಟ್ಟಿದ್ದಾನೆ ಅಂತ. 1 Corinthians 3rd chapter 11 to 15. 1ನೇ ಕೊರಿಂಥ 3ನೇ ಅಧ್ಯಾಯ 11ರಿಂದ 15 ಓದಿ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ನೋಡ್ರ, ಯಾರು ಹಾಕಲಾರದಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ನೋಡ್ರ, ಅವನು ಕಟ್ಟಿರೋದು ಅವನವನ ಕೆಲಸಗಳು ಎಂಥದ್ದು ಅಂದ್ಬಿಟ್ಟು ವ್ಯಕ್ತವಾಗುವುದು. ಆಮೇಲೆ ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ನೋಡ್ರ, ಬೆಂಕಿಯ ಮುಖಾಂತರ ಆ ಕೆಲಸಗಳು ಸ್ಪಷ್ಟವಾಗಿ ದೇವ್ರು ನೋಡಿಸ್ತಾರಂತೆ. ಆಮೇಲೆ ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಹ್ಮ್ ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಹ್ಮ್ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಆಗಿರುವನು. ವೆರಿ ಗುಡ್. ನೋಡ್ರಿ, ಎಷ್ಟು ಹೇಳ್ತಾ ನೋಡಿರ್ತೀರಿ, ತಾನಾದರೂ ರಕ್ಷಣೆ ಹೊಂದವನು ಹಿಂಗೆ ಬೆಂಕಿಯಿಂದ ತಪ್ಪಿಸ್ಕೊಂಡು ಅಂತಾರೆ. ಪ್ರೈಸ್ ಕಳ್ಕೊಂಡ್ಬಿಡ್ತಾನೆ. ಅದರ ಅವನಿಗಂತಾರೆ ಪುರಸ್ಕಾರ ಕಲ್ತ್ಕೊಂತಾನ ಅವನು, ಅಲ್ವಾ? ಕಳ್ಕೊಂಬಿಟ್ಟ, ಆದರೆ ತಾನಾದರೂ ರಕ್ಷಣೆ ಹೊಂತಾನೆ. ಡಿವೈನ್ ನೇಚರ್ ಸಿಕ್ಕಲ್ಲ ರೀ, ಆದರೆ ರಕ್ಷಣೆ ಹೊಂತಾನೆ, ಪರಲೋಕ ರಕ್ಷಣೆ ಹೋಗ್ತಾನೆ. ಹಿಂಗೆ ಗರಿಗಳು ಇಟ್ಕೊಂಡು ದಾಸರ ಥರ, ಸೇವಕರ ಥರ ಇರ್ತಾರೆ. ಯಾಕೆ ಇವಾಗ ಏನು ಮಾಡಿಲ್ಲ ದೇವ್ರಿಗೆ, ನೆಕ್ಸ್ಟ್ಗೆ ಸೇವೆ ಮಾಡಿಲ್ಲ. 1ನೇ ಕೊರಿಂಥ 5:5 ಹೋದ್ರಿ. 1ನೇ ಕೊರಿಂಥ 5ನೇ ಅಧ್ಯಾಯ 5ನೇ ವಾಕ್ಯ. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೋಡ್ರ, ಕರ್ತನ ದಿನದಲ್ಲಿ ಅವನ ಶರೀರವನ್ನು ಸೈತಾನ್ಗೆ ಒಪ್ಪಿಸ್ಕೊಡ್ಬೇಕು. ಏನಕ್ಕೆ? ಶರೀರ ಭಾವವು ನಾಶವಾಗಿ ಏನ್ರಿ ತಾನಾದರೂ ರಕ್ಷಣೆ ಹೊಂದಲಿ. ನೂತನ ಸೃಷ್ಟಿಯ ಒಳಗಡೆ ಐತಲ್ಲ, ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಲ್ಲ, ಪವಿತ್ರಾತ್ಮ ಕೊಟ್ಟರಲ್ಲ,
ಸತ್ಯ ಎಲ್ಲ ತಿಳ್ಕೊಂಡು ಬೇಕಂತ ತಪ್ಪು ಮಾಡೋದು ಬೇರೆ ಬಿಡ್ತಾರ. ಸೇತಾನ್ ಕೆಲ ಒಪ್ಪಿಸ್ಕೊಡ್ತಾರೆ. ಸೇತಾನ್ ಇಂಥವ್ರು ನಾಶ ಮಾಡಕ್ ಬಿಡ್ತಾರೆ ಅಂತ, ದೇಹ ನಾಶ ಮಾಡ್ತಾರೆ. ಅವರ ನೂತನ ಸೃಷ್ಟಿ ರಕ್ಷಣೆ ಹೊಂದಿ ಪರಲೋಕ ರಕ್ಷಣೆಗೆ ಬರ್ಬೇಕಂತ ಮಾಡ್ತಾರೆ. ಅದಕ್ಕೆ ಇವರು ಕಪ್ಪು ಒಂದು ಕುದುರೆ ರಥದಲ್ಲಿ ಹೋಗೋದನ್ನ ಮಿಸ್ ಮಾಡಿಕೊಂಡು ಬಿಳಿ ರಥದಲ್ಲಿ ಹೋಗ್ತಾ ಹೋಗ್ತಾರೆ, ಪರಲೋಕ ರಕ್ಷಣೆ ಹೋಗ್ತಾರೆ. ಸೇವಕ ಹತ್ರ ಏನಾಗಿರ್ತಾರೆ ಇರುತ್ತೆ. ಇದು ಎರಡನೇ ಗುಂಪು ಪರಲೋಕ ರಕ್ಷಣೆ ಹೋಗೋದು ಅಲ್ವರ. ಇವಾಗ ದೇವ್ರ ಯೋಜನೆಯಲ್ಲಿ ಜಕರ್ಯದಲ್ಲಿ ಏನ್ ನೋಡ್ತೀರಿ, ಇನ್ನೊಂದ್ 4ನೇ ಕುದುರೆ ಇತ್ತಂತೆ. ಅದು ಎಲ್ಲಿ ಹೋಯ್ತು ಅಂತ ದಿಕ್ಕು ನಮ್ಗೆ ಏನ್ ಮಾಡೋರೆ ಕೊಟ್ಟವ್ರೆ. ಎಲ್ಲಪ್ಪ ಹೋಯ್ತು ಅಂದ್ರೆ ಇದು ದಕ್ಷಿಣ ದಿಕ್ಕಿಗೆ ಹೋಯ್ತಂತೆ ಅಲ್ವರ. ಉತ್ತರ ದಿಕ್ಕು ಪರಲೋಕ ಅಂದ್ರೆ ಈಸ್ ಆಪೋಸಿಟ್ ಆಗಿರೋಂಥ ದಕ್ಷಿಣ ದಿಕ್ಕು ಏನ್ ನೋಡಿಸ್ತಿರೋದು ಹೇಳ್ರಿ, ಏನ್ ನೋಡಿಸ್ತದೆ? ಭೂಮಿ. ಭೂಮಿ ಅಷ್ಟೇ, ಭೂಲೋಕ ನೋಡಿಸ್ತಾರೆ. ಅದಕ್ಕೆ ಭೂಲೋಕ ರಕ್ಷಣೆ. ಅದಕ್ಕೆ ಕೆಂಪು ಕುದುರೆ ದಕ್ಷಿಣ ದಿಕ್ಕಿಗೆ ಹೋಯ್ತಾನೆ ಗೊತ್ತಾ ಮೀನಿಂಗು. ಭೂಲೋಕ ರಕ್ಷಣೆಗೆ ಬರೋದು ಪಿತೃಗಳು, ಪರಲೋಕ ರಕ್ಷಣೆಗೆ ಹೋಗಲ್ಲ ರೀ. ಅದರ ಅದೇ ತರ ಇಲ್ಲಿ ಈ ಕುದುರೆಯಲ್ಲಿ ಈ ರಥದಲ್ಲಿ 2 ಕುದುರೆಗಳಿತ್ತಂತೆ, 2 ತರ ಕಲರ್ಗಳು. ಒಂದು ಬಲವಾಗಿರಂತ ಕಲರು, ಇನ್ನೊಂದು ಮಚ್ಚೆ ಮಚ್ಚೆ ಆಗಿರೋದು ಅಂತ. ಇದೇನಪ್ಪ ಅಂತಂದ್ರೆ ಕ್ರಿಸ್ತದಲ್ಲಿ ಏನ್ರಿ ಎಲ್ಲಾ ಭೂಲೋಕದ ಮನುಷ್ಯರು ಎದ್ದು ಬರ್ಬೇಕಾರೆ ಅವರಲ್ಲಿ ಪಾಪ ಇರ್ತದೆ. ಹೆಂಗಿರ್ತದೆ? ಮಚ್ಚೆ ಮಚ್ಚೆ ಆಗಿರ್ತದೆ. ಎಲ್ಲಾರಲ್ಲೂ ಒಳ್ಳೇದು ಅಂತ ಏನೂ ಇರಲ್ಲ. ಅದೇ ತರ ಎಲ್ಲಾರಲ್ಲೂ ಬರೀ ಕೆಟ್ಟದ್ದು ಅಂತ ಹೇಳಿರಲಿ, ಮಿಕ್ಸ್ಡ್ ಏನೋ ಬಿಳಿದು ಇರ್ತಾರೆ, ಮಚ್ಚೆನೂ ಇರ್ತಾರೆ, ಒಳ್ಳೇದು ಇರ್ತಾರೆ, ಕೆಟ್ಟದ್ದು ಇರ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ಬಂದಿದ್ಮೇಲೆ ನಿಧಾನವಾಗಿ ದೇವ್ರ ಮಾರ್ಗದಲ್ಲಿ ನಡೀತಾ ನಡೀತಾ ಏನ್ ಮಾಡ್ಬೇಕು ಅವರು? ಕೆಟ್ಟದ್ನೆಲ್ಲ ಬಿಡ್ತಾ ಬರಬೇಕು. ಯಾವಾಗ ಕೆಟ್ಟದ್ನೆಲ್ಲ ಬಿಡ್ತಾ ಬರ್ತಾರೋ ಅವ್ರ ವಯಸ್ಸು ಏನಾಗ್ತಾರೆ ಹಂಗೆ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾ ಇರ್ತದೆ. ಇದು ದೇವರು ಅವ್ರಿಗೆ ಆಶೀರ್ವಾದಕವಾಗಿ ಕೊಡ್ತಾರೆ ನೋಡ್ರಿ. ಇರ್ತೀನಿ ಏನಕ್ಕೆ ಆಶೀರ್ವಾದವಾಗಿ ಕೊಡ್ತಾರೆ ಅಂತಂದ್ರೆ ಅವ್ರ ವಯಸ್ಸು ಹಿಂದಕ್ಕೆ ಹೋಗ್ತಾ ಹೋಗ್ತಾ ದೇವ್ರ ಮಾರ್ಗದಲ್ಲಿ ನಡೆಯಕ್ಕೆ ಉತ್ತೇಜನ ಆಗ್ಲಿ ಅಂತ. ಅದಕ್ಕೆ ಯೋಬನ ಪತ್ರಿಕೆ ಏನಂತ ನೋಡ್ತೀರಿ? ಅವನು ಏನ್ರಿ, ಶರೀರವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಪುನಃ ಎಳೆತನದ ದಿವಸಗಳನ್ನ ಅಂದ್ರ ಪುನಃ ವಾಪಸ್ ರಿವರ್ಸ್ ಆರ್ಡರ್ ಬರ್ತಾರೆ. ಯಾಕೆಂದ್ರೆ ದೇವರಿಗೆ ವಿಧೇನ ಆಗ್ತಾ ಆಗ್ತಾ ದೇವ್ರ ಏನ್ ಮಾಡ್ತಾರೆ, ಅವ್ರಿಗೆ ಕೃಪೆ ಕೊಡ್ತಾರೆ. ಇದನ್ನೇ ಏನ್ರಿ ಅಲ್ಲಿ ಮಚ್ಚೆ ಮಚ್ಚೆ ಆಗಿರೋದು ನೋಡ್ಸೋ ಅಂತ ಹೇಳ್ತಾರೆ. ಆದ್ರೆ ಇದು ಲೋಕದ ರಕ್ಷಣೆ ನೋಡ್ಸೋದು. ಆದ್ರೆ ಇದ್ರಲ್ಲಿ ಇನ್ನೊಂದು ಕುದುರೆ ಇತ್ತಂತೆ, ಬಲವಾಗಿತ್ತಂತೆ. ಅವರು ದೇವ್ರ ಹತ್ರ ಪರ್ಮಿಷನ್ ಕೇಳ್ತಾರೆ. ಏನ್ ಪರ್ಮಿಷನ್ ಕೇಳ್ತಾರೆ ಗೊತ್ತಾ? ಜಕೇರಿಯದಲ್ಲಿ ಓದೋಣ ಇರಿ ಅಂತೀನಿ. ಜಕೇರಿಯ 6ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು ಪರ್ಮಿಷನ್ ಕೇಳ್ತಾರೆ. ಜಕೇರಿಯ 6ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. 6ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ ದಯವಿಟ್ಟು. ಯಾರಾದ್ರೂ? ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆಪಟ್ಟವು. ಲೋಕದಲ್ಲಿ ಸಂಚರಿಸೋದಿಕ್ಕೆ ಏನ್ ಮಾಡಂತೆ ಅಲ್ಲಿ ತ್ವರೆಪಟ್ಟವು ಅಂತ ಹೇಳ್ತಾರೆ. ಆಮೇಲೆ ಅವನು ಹೊರಡಿರಿ, ಲೋಕದಲ್ಲಿ ಸಂಚರಿಸಿರಿ ಎಂದಪ್ಪಣೆ ಮಾಡಲು ಅವು ಲೋಕದಲ್ಲಿ ಸಂಚರಿಸಿದವು. ಲೋಕದಲ್ಲಿ ಸಂಚರಿಸಿದವು. ಲೋಕದಲ್ಲಿ ಅತ್ತ ಇತ್ತ ತಿರುಗಾಡುವುದು ಅಂತ ಇಂಗ್ಲಿಷ್ ಬರ್ತಾರೆ, ದ ವಾಕ್ ಟು ಅಂಡ್ ಫ್ರೋ ಟು ಅರ್ತ್ ಅಂತ ಬರ್ತಾರೆ. ಇದೇ ತರ ಲೋಕದಲ್ಲಿ ಅತ್ತಿತ್ತ ತಿರುಗಾಡಿರೋದು ಯಾರೋ ಇದ್ದಾರಾ? ಲೋಕದಲ್ಲಿ ಅತ್ತಿತ್ತ ಯಾರೋ ತಿರುಗಾಡ್ತಾ ಇದ್ರಾ? ಇದೇ ತರ ದೇವತ ಪರ್ಮಿಷನ್ ಕೇಳೋರ ಅತ್ತಿತ್ತ ತಿರುಗಾಡೋದಿಕ್ಕೆ ಬೈಬಲಲ್ಲಿ? ಸೈತಾನ್. ವೆರಿ ಗುಡ್. ಯೋಬ 1:7 ಓದಿ. ಯೋಬ 1ನೇ ಅಧ್ಯಾಯ 7ನೇ ವಾಕ್ಯ ಬರ್ತಾರೆ. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನೆಂದು ಹೇಳಿದನು. ನೋಡ್ರ, ಎಲ್ಲ ಬಂದ್ಯಪ್ಪ ಅಂತಂದ್ರೆ ಭೂಲೋಕದಲ್ಲಿ ಅಲ್ಲಲ್ಲಿ ಸಂಚರಿಸ್ತಾ ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಬಂದೆ. ಇದನ್ನೇ ಅದೇನೋ ಚೇತಾಂತರ ಇರಬೇಕು, ಅಲ್ಲೂ ಇರ್ಬೇಕು, ಇಲ್ಲಿ ಇರ್ಬೇಕು, ಸತ್ತಿಲ್ಲಿ ಇರ್ಬೇಕು, ಅಸತ್ತಿಲ್ಲಿ ಇರ್ಬೇಕು, ಆ ದೇವರ ಮೇಜಲ್ಲೂ ತಿನ್ಬೇಕು, ಸೈತಾನ್ ಮೇಜಲ್ಲೂ ತಿನ್ಬೇಕು, ದೇವರ ಪಾತ್ರೆಯಲ್ಲೂ ಕುಡಿಬೇಕು, ಸೈತಾನ್ ಪಾತ್ರೆಯಲ್ಲೂ ಕುಡಿಬೇಕು. ಎಷ್ಟೋ ಜನ ಇದೇ ಚೆನ್ನಾಗಿ ತಿಳ್ಕೊಂಡ್ಬಿಡ್ತಾವ್ರಿ. ಸತ್ಯ ಕಲ್ತ ಮೇಲೆ ಏನ್ರಿ ಸೈತಾನ್ ಮೇಜಲ್ಲಿ ತಿನ್ನಕ್ಕೆ ಹೋಗ್ಬಿಡ್ದ್ರಿ. ಹೌದ್ರ? ಅದೇನ ವರ್ಷಕ್ಕೊಂದ್ಸತಿ ತೊಗೊಳೋದು ಬಿಟ್ಬಿಟ್ಟು ತಿಂಗಳಿಗೆ ದಿನಕ್ಕೆ ಇಷ್ಟಪಟ್ಟು ತೊಗೊಂತ ಅದೆಲ್ಲ ಸೈತಾನ್ ಮೇಜು. ಲೋಕದ ಮೇಜು ಕರ್ತನ ಪಾತ್ರೆ ಇದೆ, ಅದ್ರಲ್ಲಿ ತಗೊಂಡು ಬಿಟ್ಬಿಟ್ಟು ಸೈತಾನ್ ಪಾತ್ರೆ ತೊಗೊಳಕ್ ಹೋಗ್ಬಿಡ್ತಾರೆ. ಯಾರ ಅದು ದ್ರೋಹ ಬಗದಂತೆ ಇವರು ಅದೇ ಕ್ಯಾರೆಕ್ಟರ್ ಲೋಕದ ಜನಗಳು ಕೆಲವು ಜನ ಇರ್ತಾರೆ. ಅವ್ರಿಗೆ ಎಷ್ಟೇ ಸತ್ಯ ಕೊಟ್ಟರು, ಎಷ್ಟೇ ಆಶೀರ್ವಾದ ಕೊಟ್ಟರು ಸರಿ, ಕೆಟ್ಟದ್ನೇ ಬಡದಕ್ಕೆ ಅವ್ರ ಮನ್ಸು ಮಾಡ್ತಾರೆ. ದೇವರು ಇಂಥವ್ರನ್ನ ಏನಪ್ಪ ಮಾಡ್ತಾರೆ ಅಂದ್ರೆ ಸೇತಾನ್ ತರಾನೇ ಒಪ್ಪಿಸ್ಕೊಟ್ಬಿಡ್ತಾರೆ. ಅಂದ್ರೆ 2ನೇ ಮರಣಕ್ಕೆ ಹಾಕಿ ಅವ್ರು ನಾಶ ಮಾಡ್ತಾರೆ. ಓದಿ ಇವ್ರ ಬಗ್ಗೆ. ಯೆಶಾಯ 26:9.
ಐಸಾಯ 26:9. ಓದ್ರಿ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹ್ಮ್. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ಹ್ಮ್. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನೋಡ್ರ, ನೀನು ಭೂಲೋಕದಲ್ಲಿ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಜನಗಳು ಏನ್ ಕಲ್ತ್ಕೊಂತಾರೆ? ನೀತಿ ನ್ಯಾಯ ಸತ್ಯ ಅಂತ ತಿಳ್ಕೊಂತಾರೆ. ಅದೇ ಹೇಳೋದು, ದೇವರ ಸತ್ಯನ ಏನು ಲೋಕದ ಜನಗಳು ಕ್ರಿಸ್ತನ ನೀತಿಯ ದಿನದಲ್ಲಿ 1000 ವರ್ಷದಲ್ಲಿ ಸತ್ಯ ತಿಳ್ಕೊಂತಾರಂತೆ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತಾರಂತೆ? ದುಷ್ಟರನ್ನು ಕರುಣಿಸಿದರೂ ಅವರು ಧರ್ಮಜ್ಞಾನವನ್ನು ಪಡೆಯುವರು. ನೋಡ್ರ, ಏನ್ರಿ, ಕೆಲವು ಜನ ದುಷ್ಟಿರ್ತಾರಂತೆ, ಅವ್ರಿಗೆ ಕನಿಕರಿಸಿದ್ರು ಸೇರಿ ಧರ್ಮ ಜ್ಞಾನವನ್ನು ಪಡೆಯರು. ಪಡೆಯುವರು ಅಲ್ಲ, ಪಡೆಯರು. ಪಡೆಯರು ಏನ್ರಿ? ಪಡ್ಕೊಳಲ್ಲ. ಏನೇ ಸತ್ಯ ಹೇಳಿಕೊಳ್ಳಿ, ಕೆಲವು ಜನ ಇರ್ತಾರೆ ಸತ್ಯನ ಕೇಳ್ದಿರಂತವ್ರು. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ಯೆಹೋವನ ಮಹಿಮೆಯನ್ನು ಹ. ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನು ಆಚರಿಸುವರು. ಏನ್ರಿ? ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿ. ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ದೇಶ, ಮುಂದೆ ಬರಂತ ದೇಶ, ಮುಂದೆ ಬರಂತ ಸಾಮ್ರಾಜ್ಯ. ಯಥಾರ್ಥವಂತರ ದೇಶದಲ್ಲಿ ಅನ್ಯಾಯವನ್ನೇ ಮಾಡುವರು. ಇವನ್ನೆಲ್ಲ ಏನ್ ಮಾಡ್ತಾರೆ ದೇವರು? 2ನೇ ಮರಣಕ್ಕೆ ಏನ್ ಮಾಡ್ತಾರೆ? ಆಗ್ತಾರೆ. ಅದಕ್ಕೆ ಏನ್ರಿ, ಮನುಷ್ಯರಿಗೂ ದೇವ್ರಿಗೂ ಮಧ್ಯಸ್ಥನ ಒಬ್ಬನೇ ಯೇಸು ಕ್ರಿಸ್ತನೇ. ಅವ್ರ ಮುಖಾಂತರ 2 ರಕ್ಷಣೆಗಳಿದೆ. ಪರಲೋಕ ರಕ್ಷಣೆ ಇದೆ, ಭೂಲೋಕದ ರಕ್ಷಣೆ ಇದೆ. ಪರಲೋಕ ರಕ್ಷಣೆ 2 ಭಾಗ ಇದೆ, ಒಂದು ಚಿಕ್ಕ ಹಿಂಡು, ದೊಡ್ಡ ಸಮೂಹ. ಇನ್ನ ಡೋರ್ ಓಪನ್ ಇದೀರಿ. ಅದಕ್ಕೋಸ್ಕರ ಸತ್ಯ ಇವತ್ತು ನಿಮಗೆ ಬಂದಿರೋದು. ಯೋಚನೆ ಮಾಡಿ, ನಿಮಗೂ ನನಗೂ ಸಂಬಂಧನೇ ಇಲ್ಲ. ಇಲ್ಲಿರೋದನ್ನ ನಾನು ಯಾವತ್ತೂ ಒಂದಿನ ನೋಡ್ದಂಗಿಲ್ಲ ಅಲ್ವರ. ಆರೋಗ್ಯ ಸ್ವಾಮಿ ಬದನ್ ನೋಡಿದಿನ, ನಮ್ಮ ಜೇಕಬ್ ಬದನ್ ನೋಡಿದ, ಏನೋ ಮುತ್ತುರಾಜ್ ಬದನ್ ಮೊನ್ನೆ ನೋಡಿದೆ ಅಲ್ವರ. ರಾಜೇಂದ್ರ ಬದನ್ ಕೂಡ ಮೊನ್ನೆ ನೋಡಿದ್ದು. ಸೈಮನ್ ಸುಸಲ್ಕ ಬದನ್ ನೋಡೇ ಇಲ್ಲ ನಾನು ಇದುವರೆಗೂ. ಯೋಚನೆ ಮಾಡ್ರಿ, ನಿಮಗೆಲ್ಲ ಈ ಸತ್ಯಕ್ಕೆ ಕರ್ಕೊಂಬಂದಿರೋದು ಯಾರು? ನಾವಲ್ಲ, ಪರಲೋಕದ ತಂದೆಯ ದೇವರು ನಿಮ್ಮ ಮನಸ್ಸಲ್ಲಿರೋಂಥ ಒಳ್ಳೆ ಉದ್ದೇಶಗಳನ್ನ ನೋಡಿ ನಿಮ್ಮನ್ನು ಸತ್ಯಕ್ಕೆ ಕರ್ಕೊಂಬಂದಿರೋದೆ. ನಿಮ್ಮ ಕಣ್ಗಳನ್ನ ತೆರೆದಿರೋದು ಆತನು ಅಲ್ವರ. ಯಾಕೆ? ಪರಲೋಕ ರಕ್ಷಣೆ ಸೀಟ್ ಇದೆ. ರಾಜೇಂದ್ರ ಗೌಡ ಬದರ್ ಸೀಟ್ ಇದೆ ಅಂತ ದೇವ್ರು ನಿಮ್ಮನ್ನ ಕರೆದವ್ರೆ ಅಲ್ವರ. ದೇವ್ರು ಹೇಳ್ತಾರೆ, ಆರೋಗ್ಯ ಸ್ವಾಮಿ ಬಾ, ಆರೋಗ್ಯ ಸ್ವಾಮಿ ಸೀಟ್ ಇದೆ ಬಾ ಕಂದ ಅಂತ ದೇವ್ರು ಏನ್ ಮಾಡ್ತಾವ್ರೆ? ಕರಿತವ್ರೆ. ಯಾಕೆ ಅಂತಂದ್ರೆ ಇನ್ನ ವೇಕೆನ್ಸಿ ಇದೆ. ಆ ವೇಕೆನ್ಸಿಯಲ್ಲಿ ನಾನು ಕಪ್ಪು ಕುದುರೆಯಲ್ಲಿ ಹೋಗ್ತೀನಾ ಇಲ್ವಾ ಅಂತ ಡಿಸಿಷನ್ ಯಾರಿಗೆ ಬಿಟ್ಟಿದ್ದೋ? ನಮಗ್ ಬಿಟ್ಟಿದ್ದು. ಅನ್ನ ಕರ್ತನಲ್ಲಿ ಪ್ರೀತಿ ಏನ್ರಿ, ಮುತ್ತುರಾಜ್ ಬದವ್ರಿಗೂ ಅವಕಾಶ ಕೊಟ್ಟ. ನೋಡ್ತೀನಿ, ಕಂದ ನೀನು ಕಪ್ಪು ಕುದುರೆಯಲ್ಲಿ ಬರ್ತೀನಪ್ಪ, ನನ್ನ ಸಂಗಡ ಬರ್ತೀಯಾ, ನನ್ನ ಮಗನ್ ತರ ಆಗ್ತೀಯಾ ಅಂತ ಒಂದು ಅವಕಾಶ ಏನ್ ಮಾಡೋರೆ? ಕೊಟ್ಟವ್ರೆ. ಅದರ ಆ ಅವಕಾಶನ ಸ್ವೀಕಾರ ಮಾಡಿಕೊಂಡ್ರೆ ಪರಲೋಕ ರಕ್ಷಣೆ ಚಿಕ್ಕ ಹಿಂಡ ನಾವೇನಾಗಿರ್ಬೋದು? ಒಬ್ಬರಾಗಿರ್ಬೋದು. ಈ ರೀತಿ ಪರಲೋಕ ರಕ್ಷಣೆ 2 ಭಾಗಗಳು, ಭೂಲೋಕ ರಕ್ಷಣೆ 2 ಭಾಗಗಳು. ಪಿತೃಗಳ ಭಾಗ ಕ್ಲೋಸ್ ಆಗೋಯ್ತು, ಅದು ನಮ್ಗೆ ಅವಕಾಶ ಇಲ್ಲ. ಆದರೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ ನಮ್ಗಿರೋದು 2 ಅವಕಾಶ. ಒಂದು ಚಿಕ್ಕ ಹಿಂಡು, ದೊಡ್ಡ ಸಮೂಹ. ಇಲ್ಲ ಅಂದ್ರೆ 2ನೇ ಮರಣನೇ. ಇಲ್ಲ ನಾನು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋ ಅಂದ್ರೆ ಭೂಲೋಕ ರಕ್ಷಣೆಗೇನೆ ಇಡೀ ಲೋಕ ಜನಗಳು ಎದ್ದು ಬಂದವಾಗ ನಾವು ಕೂಡ ಏನ್ ಮಾಡೋದು? ಎದ್ದು ಬರ್ಬೋದು. ಅದಕ್ಕೆ ಅಬ್ರಾಮ್ಗೆ ವಾಗ್ದಾನ ಮಾಡೋದಲ್ಲ, ನೀನ್ ಸಂತತಿ ಏನ್ ಮಾಡ್ತೀನಿ? ಆಕಾಶದ ನಕ್ಷತ್ರ ತರೆಯೋ, ಸಮುದ್ರದಂತ ಉಸುಬಿ ತರ ಏನ್ ಮಾಡ್ತೀನಿ? ಪರಲೋಕ ರಕ್ಷಣೆ, ಭೂಲೋಕ 2 ರಕ್ಷಣೆ ಇದೆ. ಆ ರಕ್ಷಣೆ ಬಗ್ಗೆನೆ ಜಕೇರಿಯನ ಬರೆದಂತ ಗ್ರಂಥದಲ್ಲಿ ನಮಗೆ ಸೂಪರ್ ಆಗಿ ಏನ್ ಮಾಡಿದ್ರೆ ನಮ್ಗೆ ನೋಡ್ಸಿರೋದು. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶ್ರಯಿಸ್ಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಏನೋ ಪ್ರಶ್ನೆ ಇದೆಯಾ? ಯಾರಿಗೋ ಏನೋ ಕೇಳೋದಿದ್ಯಾ? ಇಲ್ಲ. ಸರಿ, ಆರೋಗ್ಯ ಸ್ವಾಮಿ ಬದರ್, ಬದರ್, ಸರಿ, ಮುತ್ತುರಾಜ್ ಬದರ್, ಇಲ್ಲ ಸರ್, ಇಲ್ಲ. ಓಕೆ, ಸೈಮನ್ ಬದರ್, ಜೋಸಫ್ ಬದರ್. ಬ್ರದರ್, ಅದು ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆಪಟ್ಟು ನಮ್ಮ ಕನ್ನಡ ಬೈಬಲ್ ಅಲ್ಲಿ ಹಂಗೆ ಇದೆ. ಆಕ್ಚುಲಿ ನಾವು ಬೇರೆ ರೋದ್ರಹ್ಯಾಮ್ ಅಥವಾ ಬೇರೆ ಟ್ರಾನ್ಸ್ಲೇಷನ್ಸ್ ಅಲ್ಲಿ ನೋಡೋದಂದ್ರೆ ದ ಗ್ರಿಸಲ್ಡ್ ಅಂಡ್ ಬೇ ಹಾರ್ಸಸ್ ಹೇಳ್ತಾರೆ. ಅಂದ್ರೆ ಚಿಕ್ಕ ಆಗಿರತ್ತ ಒಂದು ಕುದುರೆ ಅಂತ ಬಂತಲ್ಲ ಇಂಗ್ಲಿಷ್. ಒಂದ್ ನಿಮಿಷ ಸರಿ. ಇವಾಗ ನಮ್ಗೆ ಇಂಗ್ಲಿಷಲ್ಲಿ ಒಂದ್ ನಿಮಿಷ, ಇಂಗ್ಲಿಷಲ್ಲಿ ಕೆಂಪು ಕುದುರೆ ಏನಂತಂದ್ರು, ಈ ದೇವತಾ ಪರ್ಮಿಷನ್ ಕೇಳಿದ್ರು ಅಂತ ಕೇಳ್ತಾರೆ. ಕರೆಕ್ಟಾ? ಇಂಗ್ಲಿಷಲ್ಲಿ ಓದಿದ್ರೆ ಹಾಗೆ ಬರೋದಿಲ್ಲ. ಇಂಗ್ಲಿಷಲ್ಲಿ 3 ಕಲರ್ಸ್ ಬರ್ತಾರೆ. ರೆಡ್ ಹಾರ್ಸಸ್ ಅಂತ ಬರ್ತಾರೆ,
4ನೇ ರಥದಲ್ಲಿ ಇಟ್ ವಾಸ್ ಗ್ರಿಸಲ್ಡ್ ಅಂಡ್ ಬೇ ಹಾರ್ಸಸ್ ಅಂತ ಹೇಳ್ತಾರೆ. ಈ ಬೇ ಹಾರ್ಸಸ್ಸೇ ಪರ್ಮಿಷನ್ ಕೇಳಿದ್ರು ಅಂತ ನಾವು ಸತ್ಯವೇದ ನೋಡ್ತೀವಿ. ಎನಿವೆ, ನಾನು ಅದನ್ನ ವರ್ಸಸ್ನ ನಿಮಗೆ KJV ಕಳಿಸ್ಕೊಡ್ತೀನಿ. ಈ ಕನ್ನಡದಲ್ಲಿ ಏನಾಗಿದೆ ಅಂತಂದ್ರೆ, ಆ ಗ್ರಿಸಲ್ಡ್ ಮತ್ತೆ ಬೇಗೆ ಈ ಕಲರ್ಗೆ ಏನ್ ಮಾಡಿದ್ರೆ ಕೆಂಪು ಕುದುರೆ ಅಂತ ಹಾಕಿರೋದನ್ನ ನಮಗೆ ಕನ್ನಡದಲ್ಲಿ ಓದ್ಬೇಕಾದ್ರೆ ಸ್ವಲ್ಪ ಏನಾಗ್ತಾರೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ. ಓಕೆನಾ? ಓಕೆ ಓಕೆ, KJV ಬೈಬಲ್ ಇಂಗ್ಲೀಷಲ್ಲಿ ಇದ್ರೆ ನೀವು ಓದ್ಬೋದು, ಅಲ್ಲ Okay. ಕರೆಕ್ಟ್ ಆಗಿದೆ, ನಾನು ಕಳ್ಸ್ಕೊಡ್ತೀನಿ ಯಾವುದಕ್ಕೂ. ಓಕೆನಾ? ಓಕೆ ಬ್ರದರ್, ಥ್ಯಾಂಕ್ ಯು. ಬೇರೆ ಏನೋ ಪ್ರಶ್ನೆ ಇದೆಯಾ? ಯಾರಿಗಾರ ಡೌಟ್ಸ್ ಇದೆಯಾ? ಕ್ವಶನ್ಸ್ ಇದೆಯಾ? ಸರಿ, ಯಾರಿಗಾರ ಪ್ರಸನ್ನ ಬ್ರದರ್? ಬ್ರದರ್, ಇದು ಇವಾಗ ಚಿಕ್ಕ ಹಿಂಡು ಅಂದ್ರೆ 1,44,000 ಅಂತ ಒಂದು ಲೆಕ್ಕ ಕೊಟ್ಬಿಟ್ಟಿದ್ದಾರೆ. ಅದು ಹ್ಮ್ ದೊಡ್ಡ ಸಮೂಹ ಅಂದ್ರೆ ಒಂದ್ ಲೆಕ್ಕ ಕೊಡ್ಬೇಕಾಗಿತ್ತಲ್ಲ, ಅದು ಹೆಂಗ್ ಬ್ರದರ್? ಅದು ಒಂದ್ ದೊಡ್ಡ ಲೆಕ್ಕ ಸಮೂಹ ಕೊಟ್ಟಿಲ್ವಲ್ಲ, ಅಂತ ಏನ್ ಉದ್ದೇಶ? ವೆರಿ ಗುಡ್ ಕ್ವಶನ್. ದೊಡ್ಡ ಸಮೂಹ ಅಂತ ಏನಕ್ಕೆ ಲೆಕ್ಕ ಕೊಟ್ಟಿಲ್ಲ ಅಂತಂದ್ರೆ, ಯಾರಿಂದ ಎಣಿಸಲಾರದಂತ ಅಂತ ವಾಕ್ಯದಲ್ಲೇ ಕೊಟ್ಬಿಟ್ಟವ್ರೆ. ಅದೇನ್ ಮೀನಿಂಗು? ಇದನ್ನ ಎಣ್ಸಕ್ ಆಗೋದಿಲ್ಲ ಅಂತ ಅರ್ಥ ಅಲ್ವಾ? ಸರಿ, ಏನಕ್ಕೆ ಹಂಗ್ ಕೊಟ್ಟಿದ್ದಾರೆ? ಯಾರಿಂದ ಎಣ್ಸಕ್ಕಾಗಲ್ಲ, ದೇವರಿಂದ ಕೂಡ ಎಣ್ಸಕ್ಕಾಗಲ್ವಾ ಅಂತಂದ್ರೆ, ದೇವರನ್ನ ಎಣ್ಸೋದಿಕ್ ಆಗ್ತದೆ. ಮತ್ತೇನಕ್ಕೆ ಹಂಗ್ ಕೊಟ್ಟವ್ರೆ ಅಂತಂದ್ರೆ, ಅರ್ಥ ಏನಪ್ಪಾ ಅಂತಂದ್ರೆ, ಈ ಅರ್ಥ ಕಾನ್ಸಿಕ್ರೇಷನ್ಗೆ ಲಿಮಿಟ್ ಇಲ್ಲ. ಅಂದ್ರೆ ಪ್ರೈಸ್ ಇರೋದು 1,44,000 ಮಾತ್ರ. ಆದ್ರೆ ಕಾನ್ಸಿಕ್ರೇಷನ್, ದೇವರ ಜನಗಳು ದೇವ್ರಿಗೆ ಅರ್ಪಣೆ ಮಾಡೋಂಥದ್ದು ಅದು ಅಸಂಖ್ಯ. ಎಷ್ಟು ಜನ ಬೇಕಾದ್ರೂ ಅರ್ಪಿಸ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಪ್ರೈಸ್ ಇರೋದು ಎಷ್ಟು? 1,44,000 ಜನ ಮಾತ್ರ. ಅದನ್ನ ಸೂಚನೆ ಮಾಡೋದಕ್ಕೆ ನಮ್ಗೆ ಹಿಂಗ್ ಕೊಟ್ಟಿರೋದು. ಓಕೆನಾ? ಸರಿ, ಓಕೆನಾ? ಕ್ಲಿಯರಾ? ಏನೋ ಪ್ರಶ್ನೆ ಇದೆಯಾ ಇನ್ನ? ಸರಿ, ಬೇರೆ ಏನೋ ಡೌಟ್ಸ್ ಇದೆಯಾ? ಪ್ರೇಮ ಕ್ಲೋಸ್ ಮಾಡೋಣವಾ? ಸರಿ, ಬರುವಂತ ಒಂದು ಮಾರ್ಚ್ 31 ಪ್ರಭುರಾತ್ರಿ ಭೋಜನ ಇದೆ. ದಯವಿಟ್ಟು ಅಲ್ಲಿ ಯಾರೆಲ್ಲ ಸೋದರ ಸೋದರಿಗಳು ತನ್ನ ಜೀವಿತನ ದೇವ್ರಿಗೆ ಅರ್ಪಿಸ್ಬೇಕು ಅಂತಿದ್ದೀರೋ, ದಯವಿಟ್ಟು ಅದು ತಕ್ಕಂತೆ ಮನಸ್ಸಿನ ಸಿದ್ಧತೆ ಮಾಡ್ಕೊಳ್ಳಿ. ಅದ್ರ ತಕ್ಕಂತೆ ಇನ್ನೂ ಅನೇಕ ಪಾಠಗಳಿರ್ತಾರೆ. ಆಮೇಲೆ ಮುಖ್ಯವಾಗಿ ಮಾರ್ಚ್ 8ನೇ ತಾರೀಕು ಅಂದರೆ ಬ್ಯಾಪ್ಟಿಸಮ್ ಇರ್ತದೆ. ಅದರಿಂದ ದಯವಿಟ್ಟು ಯಾರೆಲ್ಲ ಮಾರ್ಚ್ 8ನೇ ತಾರೀಕು ಬರೋಕ್ಕಾಗ್ತಾರೋ ಮುಂಚಿತವಾಗಿ ನಿಮ್ಮ ಬಗ್ಗೆ ನಮಗೆ ತಿಳಿಸಿ, ಅದ್ರ ತಕ್ಕಂತೆ ಅನೇಕ ಪಾಠಗಳನ್ನ ಕೊಟ್ಟು ನಿಮ್ಗೆ ಎಂಕರೇಜ್ ಮಾಡಿ ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊಳೋಣ. ಆಮೇಲೆ ಮಾರ್ಚ್ 31 ಕೂಡ ಇರ್ತಾರೆ ಮನೇಲಿ ಪ್ರಭುರಾತ್ರಿ ಭೋಜನ. ಅದರ ಡೀಟೇಲ್ಸು, ಅಡ್ರೆಸ್ಸು, ಲೊಕೇಶನ್ಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಸೋದರ ಸೋದರಿಗಳೆಲ್ಲ ಅದರಲ್ಲಿ ಒಗ್ಗಟ್ಟಾಗಿದ್ದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಇದನ್ನ ಮುಕ್ತಾಯ ಮಾಡೋಣ.